तो शांति स्तंभ के पास पहुंच जाओ। ये है ना डायरेक्शन। तो अपने चारों धामों का अपना अपना डायरेक्शन देते हैं। तो आप सबको, इतने देवताओं को ओम मेरे शांति। सन्मुख देख रही हूँ। देख देख खुश ಬಾಬಾ हो ಹೇಳ್ತಾರೆ, रही हूँ और ಶಕ್ತಿ आप सबको ಅವಶ್ಯಕತೆ देख ಇದ್ದಾಗ ಶಾಂತಿ प्यारे ಸ್ತಂಭದ बाबा ಹತ್ರ भी खुश ತಲುಪಿ हो ಅಂತ रहे हैं, ಹೇಳ್ತಾರೆ. राइट। तो बहुत सुंदर आपने 4 ये ಧಾಮದ್ದು टॉपिक। ಡೈರೆಕ್ಷನ್ಸ್ ಬಾಬಾ ಕೊಡ್ತಾರೆ ಯಾವಾಗ್ಲೂ. ಎಲ್ಲಾ ದೇವತೆಗಳನ್ನೆಲ್ಲ ಸಮ್ಮುಖದಲ್ಲಿ ನೋಡ್ತಾ ಬಹಳ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿ ಬಾಬಾ ಅವರು ಸಹ ಬಹಳ ಖುಷಿ ಪಡ್ತಿದ್ದಾರೆ. ಬಹಳ ಸುಂದರ ಟಾಪಿಕ್ ಅನ್ನ ನೀವು ಕೊಟ್ಟಿದ್ದೀರಾ. ಯಾರು ಬಾಬಾ ಅವರ ಕಣ್ಣಿನಲ್ಲಿ ಇರ್ತಾರೆ ಅವರು ಮಾಯೆ ಕಣ್ಣಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಬಾಬಾ ಅವರ ಕಣ್ಣಲ್ಲಿ ಇರೋದರ ಅರ್ಥ ಏನು ಹಾಗೂ ಮಾಯೆಯ ದೃಷ್ಟಿ ಏನು? ಅವ್ರ ದೃಷ್ಟಿಯಲ್ಲಿ, ಮಾಯೆಯ ದೃಷ್ಟಿಯಲ್ಲಿ ನಾವು ಬರ್ಲೇಬಾರ್ದು. ಸದೈವ ಬಾಬಾ ಅವರ ದೃಷ್ಟಿಯಲ್ಲಿ ಇರ್ಲಿಕ್ಕೆ ವಿಧಿಗಳೇನು? ಮೊದ್ಲು ನಾನು ಇದನ್ನ ತಿಳ್ಸಕ್ ಇಷ್ಟಪಡ್ತೀನಿ. ಬಾಬಾ ಅವರ ದೃಷ್ಟಿಯಲ್ಲಿ ಇರೋದರ ಅರ್ಥ ಏನು? ಪರಮಾತ್ಮನ ದೃಷ್ಟಿಯಲ್ಲಿ ನಾವಿದೀವಿ ಅಂದ್ರೆ ಏನು ದೃಷ್ಟಿ ಇರತ್ತೆ. ದೃಷ್ಟಿದು ಬಹಳಷ್ಟು ಮಹತ್ವ ಇದೆ. ಬಹಳ ಗುಹ್ಯ ರೂಪದಲ್ಲಿ ದೃಷ್ಟಿಯ ಮಹತ್ವ ಬಾಬಾ ಅವ್ರು ತಿಳಿಸ್ತಾರೆ. ಶಾಸ್ತ್ರಗಳಲ್ಲೂ ಸಹ ದೃಷ್ಟಿಯ ಪ್ರಭಾವದ ಬಗ್ಗೆ ಬಹಳ ಆಳವಾಗಿ ತಿಳಿಸಿದ್ದಾರೆ. ಮುಖ್ಯ ಮಾತು ಏನಿದೆ, ದೃಷ್ಟಿಯಲ್ಲಿ ಇರೋದರದು ವಿಶೇಷ ಮಾತಾಗಿದೆ. ದೃಷ್ಟಿಯಿಂದ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ನಾವು ಬಾಬಾ ಅವರ ದೃಷ್ಟಿಯಲ್ಲಿದ್ರೆ ಅವರ ದೃಷ್ಟಿಯಿಂದ ನಮ್ಮ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಕಲ್ಪ ಏನೆಲ್ಲ ನಮ್ಮ ಸೃಷ್ಟಿ ಇದೆ ಅದು ಪರಿವರ್ತನೆ ಆಗ್ಬೇಕಾಗಿದೆ. ಸದೈವ ಚೇಂಜ್ ಆಗಿರ್ಬೇಕು ಹಾಗೂ ಸಂಪನ್ನ ಆಗಿರ್ಬೇಕು. ಇದೇ ಬಾಬಾ ಅವರ ದೃಷ್ಟಿಯಲ್ಲಿ ಇರುವುದರ ವಿಶೇಷ ಚಿಹ್ನೆ ಆಗಿದೆ. ಇನ್ನು ಆಳವಾಗಿ ತಿಳ್ಕೊಳಕ್ಕೆ ಮುಂಚೆ ದೃಷ್ಟಿಯ ಒಂದು ತಾಕತ್ತೇನಿದೆ, ಅದರ ವಿಶಾಲತೆ ಏನಾಗಿದೆ, ಇದು ನಮ್ಮದೇ ನೆನ್ಪಾಡ್ತಾ ಮಹಾಭಾರತ ಆಗಿದೆ. ಅದರಲ್ಲಿ 2 ಮಾತುಗಳು ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅರ್ಜುನ ಕೃಷ್ಣನ ಬಳಿ ಬಂದಾಗ ಫಸ್ಟ್ ಬರ್ತಾನೆ ಕೃಷ್ಣ. ಅವನು ಕಾಲತ್ರ ಕೂತ್ಕೊಳ್ತಾನೆ. ಆಮೇಲೆ ದುರ್ಯೋಧನ ಬರ್ತಾನೆ. ಬಹಳ ಖುಷಿಯಿಂದ ಅವನ್ ತಲೆ, ಕೃಷ್ಣನ್ ತಲೆ ಪಕ್ಕದಲ್ಲಿ ಕೂತ್ಕೊಳ್ತಾನೆ ದುರ್ಯೋಧನ. ಅವನ್ ತಿಳ್ಕೊಳ್ತಾನೆ ಇವ್ನ್ ಮೂರ್ಖ, ಕಾಲತ್ರ ಹೋಗ್ ಕೂತಿದ್ದಾನೆ ಅಂತ. ನಾನು ಅವರ ಸಮೀಪದಲ್ಲಿ ತಲೆ ಹತ್ರ ಕೂತಿದ್ದೀನಿ ಅಂತ ನನ್ನನ್ ಫಸ್ಟ್ ನೋಡ್ತಾರೆ ಅಂತ ಯೋಚನೆ ಮಾಡ್ತಾನೆ ದುರ್ಯೋಧನ. ಆದ್ರೆ ಯಾವಾಗ ಕೃಷ್ಣ ಕಣ್ಣು ಓಪನ್ ಮಾಡ್ತಾರೆ ಆಗ ಫಸ್ಟ್ ದೃಷ್ಟಿ ಅರ್ಜುನನ್ ಮೇಲ್ ಬೀಳತ್ತೆ. ಅವ್ರ ಜೊತೆ ಮಾತಾಡಿದ್ಮೇಲೆ ಆಮೇಲೆ ದುರ್ಯೋಧನನ ಹತ್ರ ಮಾತಾಡ್ತಾರೆ. ಇದ್ರ ಅರ್ಥನೇ ಆಗಿದೆ, ಭಗವಂತನ ದೃಷ್ಟಿಯಲ್ಲಿ ಇರ್ಲಿಕ್ಕೋಸ್ಕರ ಸೂಕ್ಷ್ಮ ನಮ್ರತೆ ಏನಿದೆ ಎಲ್ಲ ನೀವು ಹೆಂಗೆ ಹೇಳ್ತಿರೋ ನಿಮ್ಮ ಅನುಸಾರ ನಾವು ನಡಿತೀವಿ. ಸಂಪೂರ್ಣ ಸರೆಂಡರ್, ನಮ್ರತೆ, ನಿಮಿತ್ತ ಭಾವ. ಇಡೀ ಜೀವನ ನಾವಿದನ್ನ ಕೇಳಿಸ್ಕೊಳ್ತಿರ್ತೀವಿ. ಪಾಂಡವರು ಭಗವಂತನ ದೃಷ್ಟಿಯಲ್ಲಿದ್ರು ಅಂತ ಅಲ್ಲಿ ಕೃಷ್ಣನ್ ತೋರ್ಸಿದ್ರು.
ಅವ್ರು ಎಲ್ಲೆಲ್ಲಿದ್ರುನು ಆದ್ರೂ ಪರಮಾತ್ಮನೇ ದೃಷ್ಟಿಯಲ್ಲಿದ್ರು ಅಂತ ತೋರಿಸ್ತಾರೆ. ಏಕೆ ಇದ್ರು ಕಾರಣ ಎರಡೇ ಇತ್ತು. ಒಂದು ಸತ್ಯದ ಆಧಾರದ ಮೇಲಿದ್ರು, ಅವರು ಧರ್ಮದ ಆಧಾರದ ಮೇಲಿದ್ರು ಪಾಂಡವರು. ಆ ಕಾರಣ ಭಗವಂತನು ಅವರಿಗೆ ಸಹಯೋಗ ಕೊಡಕ್ಕೆ ವಿವಶನಾಗಿದ್ದ. ಇದು ಅಂಡರ್ಲೈನ್ ಮಾಡ್ಕೊಳ್ಳುವಂತಹ ಮಾತಾಗಿದೆ ನಮ್ಮ ಜೀವನದಲ್ಲಿ. ನಮ್ಮ ಧಾರಣೆಯ ಆಳವಾದ ಮಾತಿದು. ಇದನ್ನ ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು. ಬಾಬಾ ಅವರ ದೃಷ್ಟಿ ನಮ್ ಮೇಲೆ ಸದಾ ಇರ್ಬೇಕು ಅಂದ್ರೆ ಸದಾ ಅವರ ದೃಷ್ಟಿಯಿಂದ ನಾವು ಪರಿವರ್ತನೆ ಆಗ್ಬಿಡ್ಬೇಕು. ಅವ್ರ ದೃಷ್ಟಿಯಿಂದ ಎಲ್ಲ ನ್ಯಾಚುರಲ್ ಆಗಿ ನಮ್ಮ ಸಂಕಲ್ಪ, ಮಾತು, ಕರ್ಮ, ನಮ್ಮ ಸೃಷ್ಟಿ ಬದಲಾಗ್ಬಿಡ್ಬೇಕು. ನಮ್ಮ ಜೀವನ ನ್ಯಾಚುರಲ್ ಆಗ್ಬಿಡ್ಬೇಕು. ಇದು ಒಂದು ಉದಾಹರಣೆ ನಮ್ ಮುಂದೆ ದೃಷ್ಟಿಯಲ್ಲಿ ಇರೋದು. ಇನ್ನೊಂದು ದೃಷ್ಟಿಯ ಒಂದು ತಾಕತ್ತೇನಿದೆ, ಗಾಂಧಾರಿಗೆಗೋಸ್ಕರ ಏನ್ ಹೇಳ್ತಾರೆ ಅದ್ರಲ್ಲಿ, ಎಲ್ಲ ತಪಸ್ಯ ಅವ್ರು ಮಾಡಿರೋ ಎಲ್ಲ ತಪಸ್ಸನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತನ್ನ ಮಗುಗೆ ಕೊಟ್ಟು ದುರ್ಯೋಧನನ್ಗೆ ಅವ್ರ ಕಾಯನ ಕಂಚನ ಕಾಯ ಮಾಡ್ಬಿಡ್ತಾರೆ. ಸೊ ಇದು ಎಕ್ಸಾಂಪಲ್. ಸದ್ಗುರುವಿನ ದೃಷ್ಟಿಯಿಂದ ನಜರಿಂದ ನಿಹಾಲ್ ಆಗೋದು ಅಂದ್ರೇನೆ ಆತ್ಮ, ಶರೀರ ಹಾಗೂ ಎಲ್ಲ ಪ್ರಾಪ್ತಿಗಳಲ್ಲಿ ಕಂಚನ ಆಗೋದು ಅಂದ್ರೆ ಅವಿನಾಶಿ ಆಗೋದು, ಅಮರ ಆಗೋದು. ಅದ್ರಲ್ಲಿ ಬೇರೆಯವರು ಏನು ನಮ್ಗೆ ಮಾಡಕ್ ಆಗಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ. ಯಾರು ನಮ್ಮೇಲ್ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ಆ ಉದಾಹರಣೆಯನ್ನ ಅವರು ಗಾಂಧಾರಿ ಇದ್ರಲ್ಲಿ ಎಕ್ಸಾಂಪಲ್ ರೂಪದಲ್ಲಿ ತೋರಿಸಿದ್ದಾರೆ. ನಾವ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೃಷ್ಟಿ ವ್ಯಾಲ್ಯೂ ಏನು, ಅದರ ತಾಕತ್ತೇನು ನಾವ್ ಅರ್ಥ ಮಾಡ್ಕೋಬೇಕು. ಬಾಬಾ ಅವರ ದೃಷ್ಟಿಯಲ್ಲಿ ನಾವು ಸದಾ ಇರೋದಕ್ಕೆ ಏನ್ ಮಾಡ್ಬೇಕು, ಆ ವಿಧಿಗಳ ಮುಂದೆ ಅರ್ಥ ಮಾಡ್ಕೊಳಕ್ಕೆ ಮುಂಚೆ ಮಾಯೆ ದೃಷ್ಟಿ ಅಂದ್ರೆ ಏನು ನಾವೆಲ್ಲರೂ ಬಯಸ್ತಾರೆ. ನಮ್ಮ ಹೃದಯದ ಇಚ್ಛೆ ಆಗಿದೆ ನಾವು ಸದೈವ ಬಾಬಾವರ ದೃಷ್ಟಿಯಲ್ಲಿ ಇರ್ಬೇಕು ಅಂತ. ನಾವು ಸದಾ ಛತ್ರಛಾಯೆಯಲ್ಲಿ ಆ ದೃಷ್ಟಿಯ ಸೃಷ್ಟಿಯಲ್ಲಿ ನಾವು ಸದೈವ ಶ್ರೇಷ್ಠ ಸಂಪನ್ನ ಸದಾ ಪರಿಷ್ಠ ಆರುವ ಕಲೆಯಲ್ಲಿ ಇರ್ಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಆದ್ರೆ ನಾವ್ ಅನ್ಕೊಳ್ತೀವಿ, ಆದ್ರೆ ಏನೋ ಒಂದು ಮಿಸ್ಸಿಂಗ್ ಇರುತ್ತೆ. ಕಾರಣ ಏನು, ಮಾಯೆಯ ದೃಷ್ಟಿ ಏನಿದೆ, ದೃಷ್ಟಿ ನಮ್ಮ ಮೇಲೆ ಬೀಳೋದು ಅಂದ್ರೆ ಆ ದೃಷ್ಟಿದು ಬಹಳಷ್ಟು ಪರ್ಸೆಂಟೇಜ್ ರೂಪರೇಖೆಗಳಿದೆ. ಮಾಯೆಯ ರಾಯಲ್ ಸೂಕ್ಷ್ಮ ರೂಪ, ಈಶ್ವರೀಯ ರೂಪದ ಏನು ದೃಷ್ಟಿ ಇದೆ, ಬಾಬಾ ಹೇಳ್ತಾರೆ ಮಾಯಾ ದೂರದಿಂದನೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ, ಇವ್ರ ಮೇಲೆ ನಾವು ಅಟ್ಯಾಕ್ ಮಾಡ್ಬೋದು ಅಂತ ದೂರದಿಂದನೇ ಅದು ಪರಿಗಣಿಸತ್ತೆ. ಸೊ ಅದರ ದೃಷ್ಟಿ ಬೀಳೋದು ಅಂದ್ರೇನೆ ಫಸ್ಟ್ ಮಾಯೆಯ ದೃಷ್ಟಿ ಅಂದ್ರೇನೆ ಮಾಯೆ ಸೀದಾ ಪರವಶ ಮಾಡಲ್ಲ. ಸೂಕ್ಷ್ಮ ಮಾಯೆಯ ದೃಷ್ಟಿ ಅಂದ್ರೇನೆ ಪ್ರಭಾವ, ಆಮೇಲೆ ಅಟ್ಯಾಚ್ಮೆಂಟ್, ಆಮೇಲೆ ಆ ಕಡೆ ನಾವು ಬಾಳ್ತೀವಿ, ಆಮೇಲೆ ಪರವಶರಾಗ್ತೀವಿ. ಸೂಕ್ಷ್ಮ ಪ್ರಭಾವ ಏನಿದೆ ಅದಾಗಿದೆ ದೇಹ, ಸಂಬಂಧ, ವೈಭವ, ಪದಾರ್ಥ, ಸಾಧನ್, ಸೇವೆ. ಎಲ್ಲ ಮಾತುಗಳು ಏನಿದೆ ಇದರಲ್ಲಿ ಸೂಕ್ಷ್ಮ ಪ್ರಭಾವ. ಫಸ್ಟ್ ದೇಹದ ಮಾತು ನಾವು ತಗೊಂಡ್ರೆ, ದೇಹ ಅಂದ್ರೆ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ನಮ್ ಚೆಹರೆ ಮೇಲೆ ಏನಿದೆ ಮೇನ್ ಕರ್ಮೇಂದ್ರಿಯಗಳು
ದೃಷ್ಟಿ ಕೇವಲ ಸ್ಥೂಲ ಕಣ್ಣುಗಳಲ್ಲ, ನೇತ್ರಗಳಲ್ಲ. ಆದ್ರೆ ಬುದ್ಧಿಯ ನೇತ್ರ ಏನಿದೆ, ನನ್ನ ದೃಷ್ಟಿ ಏನಿದೆ ಸೂಕ್ಷ್ಮದಲ್ಲಿ, ಅದು ಎಲ್ಲಾದ್ರೂ ಸಿಕ್ಕಾಕೊಂಡಿದ್ಯಾ, ಅಲಿತಿದ್ಯಾ? ದೇಹದ ಕರ್ಮೇಂದ್ರಿಯಗಳೇನಿದೆ, ನೋಡೋದು, ಕೇಳೋದು, ಮಾತಾಡೋದು, ತಿನ್ನೋದು, ನಡೆಯೋದು, ಕಾರ್ಯ ಮಾಡೋದು, ಈ ಮಾತುಗಳಲ್ಲಿ ಮಾಯೆ ತನ್ನ ಸೂಕ್ಷ್ಮ ಪ್ರಭಾವ ಏನು, ದೇಹ ಬಾನದ ಪ್ರಭಾವ. ಮೆಜಾರಿಟಿ ಬ್ರಾಹ್ಮಣ ಮಕ್ಕಳು ದೇಹಾಭಿಮಾನದ ದೊಡ್ಡ ರೂಪನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ತಿಳ್ಕೊಂಡಿದ್ದಾರೆ ಏನು ಅಂತ. ಸ್ವಲ್ಪ ಮೈನಾರಿಟಿ ಅವ್ರ ಮಕ್ಕಳನ್ನ ಬಿಟ್ರೆ ಮೆಜಾರಿಟಿ ಮಕ್ಕಳು ತಿಳ್ಕೊಂಡಿದ್ದಾರೆ. ಅದರ ದೊಡ್ಡ ರೂಪದ ದಾಳಿಯನ್ನ ತಿಳ್ಕೊಂಡಿದ್ದಾರೆ. ಆದ್ರೆ ಸೂಕ್ಷ್ಮ ರಾಯಲ್ ರೂಪದ, ಈಶ್ವರೀಯ ರೂಪದ ಮಾತುಗಳೇನ್ ಬರುತ್ತೆ, ಎಲ್ಲಿ ಅವಶ್ಯಕತೆ ಇದೆ ಅನ್ನೋದು ಅನ್ಕೊಳ್ತೀವಿ, ಅಲ್ಲಿ ಮಾಯ ಎಂಟ್ರಿ ಆಗುತ್ತೆ. ಯಾವ್ದನ್ನ ನಾವು ಅವಶ್ಯಕತೆ ಅನ್ಕೊಳ್ತೀವಿ ಅಲ್ಲಿ ಮಾಯ ಬರುತ್ತೆ. ನೋಡೋದು ಈಗ ಅವಶ್ಯಕ ಅನ್ಕೊಳ್ತೀವಿ, ಆದ್ರೆ ಏನ್ ಕೇಳ್ಬೇಕು, ಏನ್ ನೋಡ್ಬೇಕು, ಎಷ್ಟ್ ನೋಡ್ಬೇಕು, ಕೇಳೋದು ಎಷ್ಟು, ಏನು ಮಾತಾಡೋದು ಎಷ್ಟು, ಅವಶ್ಯಕತೆ ಪ್ರಮಾಣ ಎಷ್ಟು. ಸೊ ಯಾವ್ದು ಅಟೆನ್ಷನ್ ಬೇಕು ಅದರದ್ದು. ಮತ್ತೆ ಊಟ ತಿಂಡಿದೂನು ಯೋಗಯುಕ್ತ ಸ್ಥಿತಿಯಿಂದ ಏನ್ ಮಾಡ್ಬೇಕು, ಅದರ ಒಂದು ಅಟೆನ್ಷನ್ ಏನ್ ಬೇಕು. ನಾವು ಮಾಡೋದು, ನಮ್ ನಡವಳಿಕೆ ಯಾವುದು ಹೇಗೆ ಬಾಬಾ ಅವರು ಧಾರಣೆಗಳ ಪ್ರತಿ ತನ್ನ ಶ್ರೀಮತ ಪ್ರಮಾಣ ಒಂದು ಸೂಕ್ಷ್ಮ ಲಿಮಿಟ್ಸ್ ಅನ್ನ, ಎಲ್ಲೆಗಳನ್ನ ಹಾಕಿದರೆ ಅದರ ಮಹೀನ್ ರೂಪ, ಸೂಕ್ಷ್ಮ ರೂಪವನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಏಕೆಂದ್ರೆ ದಾದಿಯರು, ಎಲ್ಲ ದಾದಿಯರ ಸೂಕ್ಷ್ಮ ಅವರ ಧಾರಣೆಗಳು ನಮ್ಮ ಮುಂದೆ ಇದೆ. ಅವಶ್ಯಕತೆಯ ಪ್ರಮಾಣ ಏನ್ ನೋಡ್ಬೇಕು, ಕೇಳ್ಬೇಕು, ಮಾತಾಡ್ಬೇಕು, ನಾವು ಸ್ವಲ್ಪನೂ ಎಕ್ಸ್ಟ್ರಾ ಸಮಯ ಕೊಡ್ತೀವಿ ಯಾವುದೇ ಮಾತಲ್ಲಿ. ದಾದಿಯರು ಹೇಳ್ತಿದ್ರು, ಇದು ಅವಶ್ಯಕತೆ ಇತ್ತ, ಇಷ್ಟು ಮಾತಾಡೋದು ಅಥವಾ ಕೇಳೋದು, ಸಮಯ ಇಷ್ಟು ಕೊಡೋದು ಅವಶ್ಯಕತೆ ಇತ್ತ, ಎಷ್ಟು ಸೇವೆ, 20 ಮಾತಾಡೋದ್ರ 2 ಮಾತಾಡಿ ಅಂತಾರೆ. ಮೇನ್ ಮಾತುಗಳ್ದು ಬಾಬಾ ನಮ್ ದೃಷ್ಟಿಯಲ್ಲಿ ಯಾಕಿಲ್ಲ ಅಂದ್ರೆ, ಬುದ್ಧಿಯ ದೃಷ್ಟಿಯಲ್ಲಿ ನಮ್ಮ ಬುದ್ಧಿಯ ನೇತ್ರ ಏನಿದೆ ಅದು ದೇಹ ಬಾನಿಂದ ನೋಡೋದು, ದೇಹದಾರಿಯಾಗಿ ವ್ಯಕ್ತ ಭಾವದಲ್ಲಿ ನೋಡೋದು, ಬಿಲ್ಕುಲ್ ಆತ್ಮ ಬಾಯಿಯನ್ನು ನೋಡೋದು, ಅಥವಾ ಪ್ರತಿಯೊಬ್ಬರ ಗುಣಗಳ ಅನುಸಾರ ನೋಡೋದು. ಇದ್ರಲ್ಲಿ ಏನು ಮಾಯೆ ರಾಯಲ್ ಪ್ರಭಾವ ಹಾಕತ್ತೆ. ಯಾರೇ ಬಂದ್ರೆ ಅವರ ಸೂಕ್ಷ್ಮ ವ್ಯಕ್ತ ಭಾವ, ವ್ಯಕ್ತಿ ಭಾವ, ಅದರ ಅನುಸಾರ ನಮ್ಮ ಸಂಬಂಧ ಏನಿದೆ, ಸ್ನೇಹದ್ದಿರ್ಬೋದು ಅಥವಾ ಅವರ ವಿಶೇಷತೆಗಳ ಆಧಾರದ ಮೇಲೆ ನಮ್ಮ ವ್ಯವಹಾರ ಇರ್ಬೋದು, ಅಥವಾ ಅವರ ಪ್ರತಿ ಸ್ವಲ್ಪನಾದ್ರೂ ನಮ್ಮ ಚಿತ್ತಿಯಲ್ಲಿ, ವೃತ್ತಿಯಲ್ಲಿ ಅವರ ಅವಗುಣ ಅಥವಾ ಅವರ ಬಲಹೀನತೆಗಳ ಮಾತುಗಳು, ರಾಯಲ್ ರೀತಿಯಲ್ಲಿ ಭಾವದಲ್ಲಿ ನಮ್ ವ್ಯವಹಾರ ಚೇಂಜ್ ಆಗತ್ತೆ, ವಿಚಾರನೂ ಚೇಂಜ್ ಆಗತ್ತೆ, ವ್ಯವಹಾರನೂ ಚೇಂಜ್ ಆಗತ್ತೆ. ಯಾವುದು ನಾವು ಬಹಳ ಮಹೀನ್ ರೂಪದಲ್ಲಿ ನಾವು ಅದ್ರ ಮೇಲೆ ಅಟೆನ್ಷನ್ ಕೊಡೋದಿಲ್ಲ. ಇದೇನು ಸೂಕ್ಷ್ಮ ಮಾಯೆಯ ಪ್ರಭಾವ ಇದೆ, ಯಾವ ಪ್ರಭಾವ ನಮ್ಮನ್ನ ಹೇಗೆ ಬಾಬಾ ಹೇಳ್ತಾರೆ ಆ ಕಾರಣ, ಆ ರೀತಿ ನಾವು ಬಾಬಾ ಅವರ ದೃಷ್ಟಿಯಲ್ಲಿ ಇರ್ಲಿಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ನಿಮ್ಮ ಸಹಯೋಗಿ, ಸ್ನೇಹಿ ಯಾರೋ ಬರ್ತಾರೆ, ಅವ್ರ ಪ್ರತಿ ನಿಮ್ಗೆ ಇಮಿಡಿಯೇಟ್ ನಿಮ್ಮ ಭಾವ ದೃಷ್ಟಿ
ಕೆಲವ್ರು ಏನು ಮಾಡೋದಿಲ್ಲ. ಆ ರೀತಿ ಅವರ ಪುರುಷಾರ್ಥನೂ ಇಲ್ಲ ಅಂದ್ರೆ ಅವ್ರು ಬಂದಾಗ ಅವ್ರ ಭಾವ ಮತ್ತೆ ಅವರ ದೃಷ್ಟಿ ಎರಡೂ ಸಮಾನ ಇದೆಯಾ? ಕೆಲವ್ರು ಮಹಿಮಾ ಮಾಡ್ತಾರೆ, ಕೆಲವ್ರು ಮಹಿಮೆ ಮಾಡಲ್ಲ. ಎರಡರಲ್ಲಿ ನಿಮ್ಮ ಭಾವ ಒಳಗಿಂದ ಜಿಗರಿ ಒಂದು ಆತ್ಮೀಯ ಸ್ನೇಹದ ದೃಷ್ಟಿ ಸಮಾನವಾಗಿರತ್ತಾ ಇಬ್ರ ಪ್ರತಿನೂ, ಅಥವಾ ವ್ಯತ್ಯಾಸ ಆಗತ್ತಾ ಇಬ್ರ ಮಧ್ಯೆ? ಹೊರಗಡೆ ಕಾಣಿಸೋದಿಲ್ಲ ಇವೆಲ್ಲ, ಆದ್ರೆ ಒಂದು ಸೂಕ್ಷ್ಮ ದೇಹ ಬಾನದ ಪ್ರಭಾವ ಬುದ್ಧಿ ಮೇಲೆ, ಏಕೆಂದ್ರೆ ಬುದ್ಧಿಯ ನೇತ್ರ ಆಗಿದೆ. ಬುದ್ಧಿಯ ಮೇಲೆ ಏನ್ ಪ್ರಭಾವ ಬೀಳುತ್ತೆ, ಅದರ ಆಧಾರದ ಮೇಲೆ ಏನು ನಮ್ಮ ವಿಚಾರಗಳು ಭಾವನೆಗಳು ಚೇಂಜ್ ಆಗತ್ತೆ ಸೆಕೆಂಡ್ಸ್ ಅಲ್ಲಿ. ಅದು ನಮ್ದಿಷ್ಟು ಅಟೆನ್ಷನ್ ಆಳದಲ್ಲಿ ಬುದ್ಧಿಯ ನೇತ್ರ ಸ್ಪಷ್ಟ ತೀಕ್ಷ್ಣ ಇಲ್ಲ, ಅದನ್ನ ನಾವು ಅರ್ತ್ಕೊಳಕ್ಕಾಗಲ್ಲ. ಆದ್ರಿಂದ ಸ್ವಲ್ಪ ಸ್ವಲ್ಪ ನಾವು ಆ ಕಡೆ ಜಾರ್ತಾ ಹೋಗ್ತೀವಿ. ದೇಹ ಬಾನದ ಪ್ರಭಾವದಿಂದ ನಾವು ಮುಕ್ತ ಆಗಿಲ್ಲ ಅಂದಾಗ, ನ್ಯಾಚುರಲ್ ಆಗಿ ದೇಹದ ಸಂಬಂಧಗಳಲ್ಲಿ ಬಂದಾಗ, ದೇಹದ ಬಾನದ ಪ್ರಭಾವದಿಂದ ದೂರ ಇಲ್ಲ ಅಂದ್ರೆ, ಎಲ್ಲಾದ್ರೂ ನಾವು ಯಾವ್ದಾದ್ರೂ ಹಳೆಯ ಸಂಸ್ಕಾರ ಯಾವ್ದು ಮಾಯಾವಿ ಆಗಿರುತ್ತೆ, ಹಳೇದಂದ್ರೇನೆ ಮಾಯೆ, ಅದರ ಆಧಾರದ ಮೇಲೆ ಯಾವಾಗ ಸಂಬಂಧದಲ್ಲಿ ಬರ್ತೀವಿ ಅಥವಾ ವೈಭವ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ರಾಯಲ್ ರೂಪದಲ್ಲಿ ಮಾಯಾ ತನ್ನ ದೃಷ್ಟಿಯನ್ನ ಹಾಕತ್ತೆ ನಮ್ಮ ಮೇಲೆ. ಆ ಕಾರಣದಿಂದ ನಾವು ಬಯಸಿದ್ರುನು ಸಹ ಬಾಬಾ ಅವ್ರ ದೃಷ್ಟಿಯಲ್ಲಿ ಇಲ್ಲ ಅಂದ್ರೇನೆ ಸ್ಪಷ್ಟ ನಿಶಾನಿ ಏನು, ನಾವ್ ಹೇಳ್ತೀವಿ ನಾವ್ ಬಯಸ್ತೀವಿ ಆದ್ರೆ ಆಗೋದಿಲ್ಲ ಅಂತ ಹೇಳ್ತೀವಿ. ನಾವ್ ಅನ್ಕೊಂಡಿರ್ಲಿಲ್ಲ ಆದ್ರೆ ಆಗೋಯ್ತು ಅಂತ ಹೇಳುದು. ಮಾಡಕ್ ಇಷ್ಟ ಇರ್ಲಿಲ್ಲ ಆದ್ರೆ ಮಾಡ್ಬಿಟ್ವಿ ಅಂತ, ಮಾತಾಡಕ್ ಇಷ್ಟ ಇರ್ಲಿಲ್ಲ ಆದ್ರೆ ಮಾತಾಡ್ಬಿಟ್ವಿ ಅಂತ ಹೇಳ್ತೀವಿ. ಅನ್ಕೊಳ್ದೇನೆ ಆಗೋದು ಅಥವಾ ಅನ್ಕೊಂಡ್ರು ಆಗದೆ ಇರೋದು, ಇದೆಲ್ಲ ನಿಶಾನಿ ಆಗಿದೆ ಬಾಬಾ ಅವರ ದೃಷ್ಟಿಯಲ್ಲಿ ನಾವಿಲ್ಲ ಅಂತ. ಆ ತಾಕತ್ ಸಿಕ್ತಿಲ್ಲ ದೃಷ್ಟಿಯಲ್ಲಿ ಇರೋದು ಅಂದ್ರೆ, ಆ ತಾಕತ್ತಿಂದ ನಾವೆಲ್ಲ ಕಾರ್ಯವನ್ನ ಮಾಡುವಂತಹ ಕ್ಷಮತೆಯ ತಾಕತ್. ಕಾರಣ ಏನು? ಈ ಸೂಕ್ಷ್ಮ ಪ್ರಭಾವ ಯಾವುದು ನಮ್ಮನ್ನ ಕಟ್ಟಾಗ್ತಾ ಹೋಗುತ್ತೆ. ಸಂಬಂಧಗಳಲ್ಲಿ ರಾಯಲ್ ಮೋಹ ಕಾಣಿಸಲ್ಲ, ಅಟ್ಯಾಚ್ಮೆಂಟ್ ಕಾಣಿಸಲ್ಲ. ಪುರುಷಾರ್ಥಿ ಮಕ್ಕಳು ಯಾರಿದ್ದಾರೆ ಅವರು ಸಮಯ ಪ್ರಮಾಣ ಎಲ್ಲ ಮೋಹ ಮಮತೆಗಳಿಂದ ಮೆಜಾರಿಟಿ ಮುಕ್ತರಾಗ್ಬಿಟ್ಟಿದ್ದಾರೆ. ಆದ್ರೆ ಅದರ ಸೂಕ್ಷ್ಮ ಪ್ರಭಾವ ಏನಿದೆ ಸಂಬಂಧಗಳಲ್ಲಿ, ದೇಹದ ಸಂಬಂಧಗಳ ಮೋಹದ ಎಳೆಗಳೇನಿದೆ, ದೊಡ್ಡ ದೊಡ್ಡ ಸರಪಳಿಗಳು ಕಟ್ ಆಗ್ಬಿಟ್ಟಿದೆ, ದೊಡ್ಡ ಹಗ್ಗಗಳು. ಸೂಕ್ಷ್ಮ ದಾರಗಳೇನಿದೆ ಯಾವುದು ವಾಸನೆಗಳ ರೂಪದಲ್ಲಿ, ಅಂದ್ರೆ ಅದರ ಒಂದು ವೈಬ್ರೇಷನ್ಸಿನ ರೂಪದಲ್ಲಿ, ಅದು ಪ್ರಭಾವದ ರೂಪದಲ್ಲಿ ಕಾಣಿಸುತ್ತೆ. ಅದು ಲೌಕಿಕ ಇರ್ಬೋದು ಅಲೌಕಿಕ ಇರ್ಬೋದು. ಅವ್ರೇನ್ ಹೇಳ್ತಾರೆ, ಇವ್ರು ನಮ್ಮ ಸಹಯೋಗಿ ಅಲ್ವಾ, ಇವ್ರ ಗುಣ ಚೆನ್ನಾಗಿದೆ ಅಲ್ಲ, ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ ಅಂತಾರೆ. ಆದ್ರೆ ಅಪ್ರಿಶಿಯೇಷನ್ ಹಿಂದೆ ಅದರ ಪ್ರಭಾವ, ಅವರ ಪ್ರಭಾವ ಗಡಿ ಗಡಿ ಅವ್ರ ಜೊತೆ ಮಾತಾಡೋದಿರ್ಬೋದು, ಅಥವಾ ಅವ್ರ ಜೊತೆ ಸಂಬಂಧ ಅಥವಾ ಎಕ್ಸ್ಟ್ರಾ ಟೈಮ್ ಅವ್ರಿಗೆ ಕೊಡೋದು ಬೇಡ ಅಂದ್ರೂನು, ಇದು ಸಂಬಂಧಗಳ ಪ್ರಭಾವದಲ್ಲಿ ನಮ್ಗೇನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸಹಯೋಗಿ ಆಗಿದ್ದಾರೆ ಇವರು, ಸಹಯೋಗದ ಅವಶ್ಯಕತೆ ಇದೆ ಅಂತ ಬಾಬಾ ಹೇಳ್ತಾರಲ್ಲ, ಸೇವೆ ಇದು ಮಾಡ್ಲೇಬೇಕಾಗತ್ತೆ, ಆಗ್ಲೇಬೇಕು ಅಂತ. ಇದರ ಹಿಂದೆ ಏನ್ ರಾಯಲ್ ಮಾಯೆ ಇದೆ, ಮಾಡ್ಲೇಬೇಕು, ಇವರೇ ಸಹಯೋಗಿ ಯಾಕಾಗ್ಬೇಕು, ಇವರೇ ಚೆನ್ನಾಗಿ ಯಾಕಿದ್ದಾರೆ, ಇವ್ರ ಮಾತೇ ಚೆನ್ನಾಗಿದ್ದಾರೆ, ಇವ್ರ ಯೋಗನೇ ಚೆನ್ನಾಗಿದೆ, ಇವ್ರ ಜ್ಞಾನನೇ ಚೆನ್ನಾಗಿದೆ ಅನ್ನೋದೇನ್ ಬರುತ್ತೆ, ಎಕ್ಸ್ಟ್ರಾ ಸ್ನೇಹ, ಎಕ್ಸ್ಟ್ರಾ ಪ್ರಭಾವ, ಎಕ್ಸ್ಟ್ರಾ ಕೊಡೋದು ತಗೊಳ್ಳೋದು ಸಂಬಂಧಗಳಲ್ಲಿ, ಇದು ಪ್ರಭಾವದ ಸ್ಟಾರ್ಟಿಂಗ್ ಪಾಯಿಂಟ್.
ಅಲ್ಲಿ ರಾಯಲ್ ರೂಪದಲ್ಲಿ ಮಾಯೆ ಹೆಜ್ಜೆ ಇಡತ್ತೆ. ಮಾಯೆಯ ದೃಷ್ಟಿ ಬಿದ್ದಾಗ ಅಲ್ಲಿ ತಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಯೆ ಅಂತಾನೂ ಅನ್ಕೊಳಲ್ಲ, ಪ್ರಭಾವವನ್ನ ಪ್ರಭಾವ ಅಂತಾನೂ ಅರ್ಥ ಮಾಡ್ಕೊಳಲ್ಲ. ಕಾರಣ ಏನು? ಬುದ್ಧಿ ದೂರಾಂದೇಶಿ ಬುದ್ಧಿ, ವಿಶಾಲ ಬುದ್ಧಿ, ಸೂಕ್ಷ್ಮ ಬುದ್ಧಿ. ಯಾವ್ದಕ್ ಪಾಪ ಹೇಳ್ತಾರ? ಪಾರಸ್ ಬುದ್ಧಿ. ಕಲ್ಲಿಂದ ನಾನ್ ಪಾರಸ ಮಾಡಕ್ ಬಂದಿದ್ದೀನಿ. ಇಷ್ಟು ಸೂಕ್ಷ್ಮತೆಯಲ್ಲಿ ಜ್ಞಾನದ ಆಳವನ್ನ, ಬಾಬಾ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಡೆಯೋದು ಮಾಡಲ್ಲ ಅಂದ್ರೆ ಎಲ್ಲೋ ಮಿಸ್ ಆಗ್ಬಿಡತ್ತೆ. ಸಂಬಂಧಗಳಲ್ಲಿ ಬರೋದು ಅಂದ್ರನೇ ಪ್ರಭಾವದ ಹಿಂದೆ ಹೊಟ್ಟೋಗ್ಬಿಟ್ರೆ ಸಮಯ ಸಂಕಲ್ಪ, ಪ್ರಭಾವ ಅಥವಾ ಪರೇಶಾನಿ ಬೇಜಾರಾಗೋದು ಸಂಬಂಧಗಳಲ್ಲಿ. ರಾಯಲ್ ರೂಪದಲ್ಲಿ ಮಾಯೆ ಬರುತ್ತೆ. ಸೂಕ್ಷ್ಮ ಪ್ರಭಾವದಲ್ಲಿ ಏನೆಲ್ಲ ಆಗತ್ತೆ? ಚೆನ್ನಾಗ್ ಅನ್ಸುತ್ತೆ, ಪಾಸಿಟಿವ್, ಆ ಪ್ರಭಾವ ತಗೊಂಡ್ ಹೋಗ್ತಾರೆ, ಅಥವಾ ಬೇಜಾರಾಗ್ತಾರೆ. ಎರಡು ಭಾವನೆಗಳು. ಕಾರಣ ಏನಂದ್ರೆ ಸಂಬಂಧಗಳಲ್ಲಿ ಸೂಕ್ಷ್ಮ ಸ್ವಾರ್ಥ ಅದು ಅವಶ್ಯಕತೆ ರೂಪದಲ್ಲಿ ಬರುತ್ತೆ. ಅದ್ ಅವಶ್ಯಕತೆ ಇತ್ತು, ಇವ್ರು ಹಿಂಗ್ ಮಾಡ್ಬೇಕಾಗಿತ್ತು, ಅವ್ರ ಹಂಗ್ ಮಾಡ್ಬೇಕಾಗಿತ್ತು, ಇವ್ರು ಮಾಡಿಲ್ಲ, ಇವ್ರ ಹಿಂಗ್ ಮಾಡ್ಬೇಕಾಗಿತ್ತು, ಇದು ಅದು ಅಂತ ಏನ್ ಹೇಳ್ತೀವಿ, ಸೂಕ್ಷ್ಮ ಬೇಸರವನ್ನ ತರುತ್ತೆ ಆ ಎಕ್ಸ್ಪೆಕ್ಟೇಷನ್. ಸೊ ಪ್ರಭಾವನೂ ಇರಬಾರ್ದು, ಬೇಜಾರು ಆಗ್ಬಾರ್ದು ಸಂಬಂಧಗಳಲ್ಲಿ. ಎರಡರಿಂದ ಮುಕ್ತ ಆಗಿದ್ರೆ ಮಾಯೆಯ ಸೂಕ್ಷ್ಮ ದೃಷ್ಟಿಯಿಂದ ನಾವು ಮುಕ್ತರಾಗಿದ್ದೀವಿ. ಅದು ನಮ್ ಮೇಲೆ ದೃಷ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಸತ್ತಾಗ ಪ್ರಪಂಚ ಸತ್ತಂಗ, ದೇಹ ಭಾನದಿಂದ ಸತ್ತಾಗ ದೇಹ ಸಂಬಂಧಗಳಿಂದಾನು ಸತ್ತೋಗ್ತೀವಿ. ಬಾಬಾ ಅವರು ಒಂದ್ಸತಿ ಹೇಳಿದ್ರು, ಜಯಂತಿ ಬೇನುನು ಹೇಳ್ತಿದ್ರು, ಜಾನಕಿ ದಾದಿನೂ ಹೇಳ್ತಿದ್ರು, ದಾದಿಯರ್ದು ಪರಸ್ಪರ ಯಾವಾಗ ಮೀಟಿಂಗ್ ಇತ್ತು, ಬಾಬಾ ಅವರು ಕೇಳ್ತಾ ಇದ್ರು, ಬಾಬಾ ಯೋಗಯುಕ್ತ ಅಂತ ನೀವೇನ್ ಹೇಳ್ತೀರಾ, ಅದರ ನಿಶಾನಿ ಏನು ಅಂತ. ಯೋಗಯುಕ್ತ ಅವಸ್ಥೆದು ಬಹಳಷ್ಟು ನಿಶಾನಿಗಳು ಬಾಬಾ ಹೇಳಿದ್ರು. ಅದರಲ್ಲಿ ಒಂದು ಮಾತು, ಏನ್ ಕಾರ್ಯ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಯಾವ ಅಕ್ಯುರಸಿಯಿಂದ ಮಾಡ್ಬೇಕು ಅದನ್ ಮಾಡೋದೇ ಯೋಗಯುಕ್ತ ಸ್ಥಿತಿ ಅಂತ. ಯೋಗಿಗೆ ಬಿಲ್ಕುಲ್ ಆ ಟಚಿಂಗ್ ಬಂದ್ಬಿಡ್ಬೇಕು ಅಂತ, ಇದ್ ಮಾಡ್ಬೇಕು ಅಂತ. ಅದ್ರಲ್ಲಿ ಜಾನಕಿ ದಾದಿನೂ ತನ್ನ ಮಾತನ್ನ ಹೇಳ್ತಾರೆ. ಜಯಂತಿ ಬೇನ್ ಸಹ ಒಂದ್ಸತಿ ಏನ್ ಹೇಳಿದ್ರು, ಕಾರಣ ಏನಂದ್ರೆ ಬಾಬಾ ಶಿವಬಾಬನ ದೃಷ್ಟಿ ಎಷ್ಟು ಬಾಬಾ ಅವ್ರ ಮೇಲಿತ್ತು ಅಂದ್ರೆ, ಬಾಬಾ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಮೆಡಿಸಿನ್ ಕೊಡ್ಬೇಕಾಗಿತ್ತು. ಒಬ್ಬರು ಸಿಸ್ಟರ್ ಹೇಳಿದ್ರು, ನೀವು ಬರ್ತಾ ಇದ್ದೀರಾ ಅಂದ್ರೆ ಕರೋಲ್ ಬಾಗ್ ಹೋಗಿ ಅಲ್ಲಿಂದ ಪಾರ್ಸಲ್ ತಗೊಂಡ್ ಬನ್ನಿ ಅಂತ. ಏನ್ ಕಾರಣ ಇತ್ತು, ಅವರು ಲೇಟ್ ಆಯ್ತು, ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರು ಮಧುಬನಿಗೆ ಬಂದಂಗ. ಆದ್ರೆ ಬಾಬಾ ಅವ್ರಿಗೆ ಅವಶ್ಯಕತೆ ಇತ್ತು, ಆದ್ರೆ ಬಾಬಾ ಅವ್ರಿಗೆ ಒಂದ್ ಶಬ್ದನೂ ಹೇಳಿಲ್ಲ. ಬಾಬಾ ಅವ್ರಿಗೆ ಎಮರ್ಜೆನ್ಸಿ ಆ ಮೆಡಿಸಿನ್ಸ್ ಬೇಕಾಗಿತ್ತು, ಬಟ್ ಬಾಬಾ ಏನ್ ಹೇಳಿಲ್ಲ, ಅವ್ರು ತಂದಿಲ್ಲ ಅಂದ್ರೆ. ಅವ್ರಿಗೆ ಯೋಗಯುಕ್ತ ಆಗಿದ್ರೆ ಅವ್ರಿಗೆ ಟಚಿಂಗ್ ಸಿಕ್ತಿತ್ತು, ಇದು ಅವಶ್ಯಕ, ಇದು ಬಾಬಾ ಅವರ ಆದೇಶ ಆಗಿದೆ, ಫಸ್ಟ್ ನಾನು ಆ ಕೆಲ್ಸ ಮಾಡ್ಬೇಕು, ಆಮೇಲೆ ಬೇರೆದು ಅಂತ. ಟಚಿಂಗ್ ಇಲ್ಲ ಅಂದ್ರೆ ಆ ಕೆಲ್ಸ ಮಾಡಕ್ಕಾಗಲ್ಲ. ಆ ರೀತಿ ಜಾನಕಿ ದಾದಿ ಹೇಳಿದ್ರು, ಬಾಬಾ ಅವರ ದೃಷ್ಟಿಯಲ್ಲಿ ಇರೋದರ ಭಾವ ಏನು, ಟೆಲಿಪತಿ ತರ ಇದು ಅವ್ರ ದೃಷ್ಟಿಯಲ್ಲಿ ಇರೋದು ಅಂದ್ರೆ. ಕ್ಲಿಫ್ಟನ್ ಒಂದ್ಸತಿ ಎಲ್ಲರೂ ಹೋಗಿದ್ರು, ಅಲ್ಲಿ ಮಮ್ಮ ಬಂದಿರ್ಲಿಲ್ಲ. ದಾದಿ ಹೇಳಿದ್ರು ಮಮ್ಮ ಬಂದಿಲ್ಲ, ಯೋಗಿನಾಗಿದ್ರೆ ಅವ್ರು ಬಂದ್ಬಿಡ್ತಾ ಇದ್ರು ಅಂತ ಹೇಳಿದ್ರು.
ಬಾಬಾ ಅವ್ರದ್ದು ಎಷ್ಟು ಆಳದ ಮಾತು ಅದು. ಆ ರೀತಿ ಮಮ್ಮಂಗೆ ಯಾವಾಗ ಗೊತ್ತಾಯ್ತು, ಮಮ್ಮ ಕೆಂಪಗಾಗ್ಬಿಟ್ರು ಆಗ. ಸಂಬಂಧ ಏನಿದೆ ದೃಷ್ಟಿಯಲ್ಲಿರೋದು ಅಂದ್ರೆ, ದೃಷ್ಟಿ ಅಂದ್ರೆ ಏನು? ಪರಮಾತ್ಮನ ದೃಷ್ಟಿ ಎಷ್ಟು ವಿಶಾಲ. ಅವರ ದೃಷ್ಟಿಯಲ್ಲಿ ಇಡೀ ಸೃಷ್ಟಿ ಇದೆ ಆಕ್ಚುಲಿ. ಅದರ ತಾಕತ್ ಎಷ್ಟಿರುತ್ತೆ? ಸಂಬಂಧಗಳಲ್ಲಿ ಸ್ವಲ್ಪನಾದ್ರೂ ದೇಹ ಬಾನ ಬಿಡಿ, ಸೂಕ್ಷ್ಮ ಇಚ್ಛೆಗಳೇನಿದೆ, ಸೂಕ್ಷ್ಮ ಸ್ವಾರ್ಥ, ಆತ್ಮಗಳ ಪ್ರತಿ ನಮ್ಮ ಎಕ್ಸ್ಪೆಕ್ಟೇಷನ್, ಅವರ ಪರಿವರ್ತನೆಯ ಎಕ್ಸ್ಪೆಕ್ಟೇಷನ್ ಇದ್ರೂನು ಅದು ಪೂರ್ತಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗತ್ತೆ. ಮಮ್ಮ ಬಾಬಾ ಅಥವಾ ದಾದಿಗಳಲ್ಲಿ ನಾವು ಅದನ್ನ ನೋಡ್ಲಿಲ್ಲ, ಎಕ್ಸ್ಪೆಕ್ಟೇಷನ್. ಕಾರಣ ಏನಂದ್ರೆ ಇಷ್ಟು ಆಳವಾಗಿ ಸ್ಟ್ರಾಂಗ್ ಆಗಿ ಬಾಬಾ ಅವರ ಶ್ರೀಮತದ ಮೇಲೆ ಅವ್ರು ಅಚಲವಾಗಿದ್ರು. ಪ್ರತಿಯೊಬ್ಬರ ಆತ್ಮದ ಪಾರ್ಟ್ ಇದಾಗಿದೆ ಅಂತ ಪ್ರೀತಿಯಿಂದ ಶಿಕ್ಷಣ ಕೊಡ್ತಿದ್ರು, ಮುಂದಕ್ಕೆ ಮಾಡ್ಬೇಡಿ ಅಂತ. ಆದ್ರೆ ಯಾವುದೇ ಆತ್ಮ ಗಡ್ಬಡ್ ಮಾಡಿದ್ರು ಅಂದ್ರು ಅವ್ರ ಪ್ರತಿ ದೃಷ್ಟಿಕೋನ ಚೇಂಜ್ ಆಗ್ತಿರ್ಲಿಲ್ಲ, ಭಾವನೆಗಳು ಚೇಂಜ್ ಆಗ್ತಿರ್ಲಿಲ್ಲ. ಬಹಳ ಆಜ್ಞಾಕಾರಿ ಆಗಿರ್ಬೋದು, ಆಜ್ಞಾಕಾರಿ ಅಲ್ದೇ ಇರ್ಬೋದು, ಆದ್ರೆ ಯಾರ ಪ್ರತಿ ದೃಷ್ಟಿ ಚೇಂಜ್ ಆಗ್ತಿರ್ಲಿಲ್ಲ ಅಂದಾಗ ಸಂಬಂಧಗಳಲ್ಲಿ ಬರ್ತಾನು ಏಕರಸವಾಗಿರ್ತಿದ್ರು. ಸಂಬಂಧ ಅಂದ್ರೇನೆ ಕುರುಕ್ಷೇತ್ರ ಆಗಿದೆ. ಇಲ್ಲೇ ಪ್ರಭಾವದಲ್ಲಿ ಬರೋದು ಅಥವಾ ಬೇಜಾರಾಗೋದು ಸಂಬಂಧಗಳಲ್ಲಿ ಜಾಸ್ತಿ. ಆ ಕಾರಣದಿಂದ ಯೋಗಯುಕ್ತರಾಗಿರ್ತಾ ಬಾಬಾ ಅವರ ದೃಷ್ಟಿಯಲ್ಲಿ ಆ ಧಾರಣೆಗಳಲ್ಲಿ ಸದೃಢರಾಗಿರೋದು ಪರ್ಸೆಂಟೇಜ್ ಅಲ್ಲಿ ಬಂದ್ಬಿಡ್ತೀವಿ. ಬಯಸಿದ್ರೂನು ಅದು ಮಿಸ್ಸಿಂಗ್ ಆಗ್ಬಿಡುತ್ತೆ. ಸಂಬಂಧಗಳಲ್ಲಿ ವೈಭವ, ಪದಾರ್ಥ, ಸಾಧನೆಗಳು ಬರುತ್ತೆ. ವೈಭವದಲ್ಲಿ ಲಕ್ಸುರೀಸ್ ಏನಿದೆ, ಏನೆಲ್ಲ ನಮ್ಮ ಪ್ರಾಪ್ತಿಗಳಿದೆ, ತ್ಯಾಗದ ಆಧಾರದಿಂದ ಪ್ರಕೃತಿ ದಾಸಿಯ ರೂಪದಲ್ಲಿ ಸಂಗಮ ಯುಗದಲ್ಲಿ ಯಾರ್ ಹೆಂಗ್ ಪುರುಷಾರ್ಥ ಮಾಡ್ತಾರೆ, ತ್ಯಾಗ ಮಾಡಿದ್ದಾರೆ, ಅವ್ರಿಗೆಲ್ಲ ಕಂಫರ್ಟ್ಸ್ ಇಲ್ಲೇ ಸಿಗತ್ತೆ. ಆದ್ರೆ ಅದನ್ನ ಸ್ವೀಕಾರ ಮಾಡದೇ ಇರೋದು ನಮ್ ಕೈಯಲ್ಲಿದೆ. ಮಾಯ ಇಷ್ಟು ರಾಯಲ್ ರೂಪದಲ್ಲಿ ದೃಷ್ಟಿಯನ್ನ ಹಾಕತ್ತೆ. ಆ ಲಕ್ಸುರೀಸ್ ತನ್ನ ಅವಶ್ಯಕತೆ ಅಂತ ತಿಳಿತಾ ಕಂಫರ್ಟ್ ಝೋನ್ ಅಲ್ಲಿ ಬಂದ್ಬಿಟ್ರೆ ಬಹಳ ರಾಯಲ್ ನೆಪ, ಇದು ಹೆಲ್ತ್ ಗೆ ಅವಶ್ಯಕತೆ ಅಥವಾ ಇದಕ್ಕೋಸ್ಕರ ಅವಶ್ಯಕತೆ, ಅದಕ್ಕೋಸ್ಕರ ಅವಶ್ಯಕತೆ ಅಂತ ಬಹಳಷ್ಟು ನೆಪಗಳನ್ನ ನಾವು ನೋಡ್ತೀವಿ ಈಗಿನ ಕಾಲದಲ್ಲಿ. ಆದ್ರೆ ಇದು ದಾದಿಗಳಲ್ಲಿ ಇರ್ಲಿಲ್ಲ. ದಾದಿಗಳ ಜೊತೆಯಲ್ಲಿ ಇರ್ತಾ ನಾನ್ ಬಹಳ ಹತ್ರದಿಂದ ನೋಡ್ದೆ. ಬೇರೆ ದಾದಿಗಳು ಇಲ್ಲಿ ಬರ್ತಿದ್ದಾಗ ಒಂದೊಂದ್ ತಿಂಗಳು ಇರ್ತಿದ್ದಾಗ ಅಥವಾ 10 ದಿನ ಇರ್ತಿದ್ದಾಗ ಅವರ ಜೀವನವನ್ನ ಹೆಲ್ತ್ ಪ್ರಮಾಣ ರೂಪದಲ್ಲಿ ನಾವು ನೋಡ್ತಿದ್ವಿ. ಅವಶ್ಯಕತೆ ಇದ್ರೂ ಅವ್ರು ಬೇಡ ಅಂತ ಹೇಳ್ತಿದ್ರು ಆ ಸಮಯದಲ್ಲಿ. ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ, ಮತ್ತೆ ಅದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ, ಲಕ್ಸುರಿನೂ ಬೇಡ, ತೀರಾ ಕೆಳಗೂ ಇರಬೇಡಿ, ಸಿಂಪಲ್ ಸಾಧಾರಣತೆಯಲ್ಲಿ ಶ್ರೇಷ್ಠವಾಗಿರಿ ಅಂತ ಬಾಬಾ ಏನ್ ಹೇಳ್ತಾರೆ. ಅದ್ರಲ್ಲಿ ರಾಯಲ್ ಮಾಯೆ ಎಂಟ್ರ್ ಆಗ್ಬಾರ್ದು ಅಂತ ಬಾಬಾ ಅವರು ನಮ್ಗೆ ಹೇಳ್ತಾರೆ. ಆದ್ರೆ ನಾವು ಅದ್ರಲ್ಲಿ ಇಷ್ಟು ಸೂಕ್ಷ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೊಂಡು ನಡಿಬೇಕು. ಪದಾರ್ಥದಲ್ಲಿ ತಿನ್ನೋದು, ನಮ್ ಬಟ್ಟೆ ಉಡುಗೆ ತೊಡುಗೆ, ಇದೆಲ್ಲ ಮಾತುಗಳು ಬಂದ್ಬಿಡತ್ತೆ. ಆ ಪದಾರ್ಥದ ಪ್ರಭಾವದಲ್ಲೂ ಸಹ ಬಹಳಷ್ಟು ಸಮಯ, ಧನ, ನಮ್ ಸಂಕಲ್ಪ ಏನೆಲ್ಲ ಅದ್ರಲ್ಲಿ ನಾವು ಕೊಡ್ತಾ ಇದೀವಿ, ಅದ್ರಲ್ಲಿ ನಾವು ನೋಡ್ಬೇಕಾಗಿದೆ ಇದ್ ನಮ್ಗೋಸ್ಕರ ಅಲ್ಲ ತಾನೆ, ಸೇವಾರ್ಥವಾಗಿದೆ. ಸೇವೆಗೂ ಲಿಮಿಟೇಷನ್ಸ್ ಇದೆ. ಅದಕ್ಕೋಸ್ಕರನೇ ಬಿಲ್ಕುಲ್ ನಮ್ಗೆ ಪರಿಶೀಲನೆ ಮಾಡುವ ಶಕ್ತಿ, ಕ್ಲೀನ್ ಅಂಡ್ ಕ್ಲಿಯರ್ ನೇತ್ರ ಏನ್ ಬಾಬಾ ಅವ್ರು ಕೊಟ್ಟಿದ್ದಾರೆ,
ಅದು ಕೆಲಸ ಮಾಡ್ಬೇಕು. ಆಗ್ಲೇ ನಾವು ಮಾಯೆಯ ದೃಷ್ಟಿಯಿಂದ ಬಚಾವಾಗ್ಬೋದು. ಇನ್ನೊಂದು ಸಾಧನೆಗಳು. ಆಜ್ಕಲ್ ಮೆಜಾರಿಟಿ ಬಾಬರ ಬ್ರಾಹ್ಮಣ ಮಕ್ಕಳು ಪ್ರಪಂಚ ಅಂತೂ ಪರವಶ. ಮೊಬೈಲ್, ಟಿವಿ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು. ಇದ್ರ ಹಿಂದೆ ಎಕ್ಸ್ಟ್ರಾ ಟೈಮ್, ಸಮಯ, ಇಡೀ ದಿನ ಇದ್ರಲ್ಲಿ ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಇದೇ ಮಾತುಗಳಲ್ಲಿ ನಾವು ಬ್ಯುಸಿ ಆಗಿದ್ದೀವಿ ಅಂದ್ರೆ ನಾವು ಬಾಬಾ ಅವ್ರ ದೃಷ್ಟಿಯಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ? ನಮ್ ದೃಷ್ಟಿಯಲ್ಲಿ ಬರೀ ಸಾಧನೆಗಳೇ ಇದೆ. ನಾವ್ ಹೇಳ್ತೀವಿ ನಾವ್ ಚೆನ್ನಾಗಿರೋದೇ ಕೇಳ್ಕೊಳ್ತಿದೀವಿ, ಆದ್ರೆ ಇಡೀ ದಿನ ಕೇಳೋದು ಅಂದಾಗ ನಾವು ಆ ಕೇಳೋದ್ರಲ್ಲಿ ಇಲ್ಲೇ ಕೂತಿರ್ತೀವಿ, ಇದೇ ಸಾಕಾರ ರೂಪದಲ್ಲಿ. ಬಾಬಾರ್ ದೃಷ್ಟಿಯಲ್ಲಿ ಇರ್ಬೇಕು ಅಂದ್ರೆ ನಾನು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ಬೇಕು, ಮೇಲೆ ಇರ್ಬೇಕು, ಅವ್ರ ಅನುಸಾರವಾಗಿರ್ಬೇಕು. ಸೊ ಏನೆಲ್ಲ ಇದೆ ಅದ್ ನೋಡ್ಬೇಕು ನಾವು. ನಮ್ ಸ್ಥಿತಿ ಹೇಗಿದೆ, ಸಾಧನೆಗಳ ಪ್ರತಿ ನಮ್ಮ ಸಮಯ ಎಷ್ಟು ಅದ್ರ ಹಿಂದೆ ಹೋಗ್ತಿದೆ, ಮತ್ತೆ ಅದ್ರಲ್ಲಿ ಪೂರಾ ಸೇವೆ ಇದೆಯಾ, ನಾನ್ ಸಾಧನೆಗಳನ್ನ ಯೂಸ್ ಮಾಡೋದ್ರಲ್ಲಿ ಪೂರಾ ಸೇವೆ ಇದೆಯಾ? ಬಾಬಾ ಅವರು ಏನೆಲ್ಲ, ದಾದಿಯರ್ ಏನೆಲ್ಲ ಸಾಧನೆಗಳು ಬಂತು ಅದನ್ನ ಸೇವೆ ಪ್ರತಿನೇ ಯೂಸ್ ಮಾಡಿದ್ರು. ಪದಾರ್ಥ ಬಂದ್ರು ಸೇವೆ ಪ್ರತಿ, ತನ್ನ ಶರೀರದ ಪ್ರತಿ ಯೂಸ್ ಮಾಡಿಲ್ಲ. ಅವಶ್ಯಕತೆ ಇದ್ರು ಅನೇಕ ಮಾತುಗಳನ್ನ ದಾದಿಯರು ಬೇಡ ಅಂತ ಬಿಟ್ಬಿಟ್ರು. ಆ ಕಾರಣದಲ್ಲಿ ಆ ಎಕ್ಸ್ಟ್ರೀಮ್ ತ್ಯಾಗ ಏನಿದೆ, ಎಕ್ಸ್ಟ್ರೀಮ್ ತ್ಯಾಗ ಏನಿತ್ತು ಅದು ಭಾಗ್ಯದ ರೂಪದಲ್ಲಿ ಸದೈವ ಬಾಬಾ ಅವರ ಹೃದಯದಲ್ಲಿ, ಅವರ ದೃಷ್ಟಿಯಲ್ಲಿ ಇತ್ತು. ಆ ಕಾರಣದಿಂದ ಅವರ ದೃಷ್ಟಿಯಲ್ಲಿ ನಾವೆಲ್ಲ ಬಾಬಾ ಅವ್ರ ನೋಡಿದ್ವಿ. ಆ ಕಾರಣದಿಂದ, ತ್ಯಾಗದ ಕಾರಣದಿಂದ ಅವರ ದೃಷ್ಟಿಯಲ್ಲಿ ಬಾಬಾ ಅವ್ರನ್ನ ಈ ರೀತಿ ಸಮಾವೇಶ ಮಾಡ್ಕೊಂಡಿದ್ರು ದಾದಿಯರು. ಪ್ರತಿ ಕ್ಷಣ ಅವರ ದೃಷ್ಟಿಯಲ್ಲಿ ಬಾಬಾ, ಮತ್ತೆ ಅವರ ಹೆಜ್ಜೆ ಬಾಬಾ ಅವ್ರ ಶ್ರೀಮತದ ಅನುಸಾರ, ಮತ್ತೆ ಅವ್ರ ಕಿವಿಯಲ್ಲಿ ಬಾಬಾ ಅವ್ರ ಮಹಾವಾಕ್ಯ, ಅವ್ರ ಬುದ್ಧಿಯಲ್ಲಿ ಅದೇ ವಿಚಾರಗಳನ್ನೇ ಮಾಡ್ತಿದ್ರು. ಸಾಧನೆಗಳ ಹಿಂದೆ ಹೋಗ್ಲಿಲ್ಲ ಅವರು. ಪ್ರಾಕ್ಟಿಕಲಿ ದಾದಿಯರು ನಾನೇನ್ ನೋಡಿದೆ ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಆದ್ರೆ ನಾವೆಲ್ಲರೂ ಈಗ ಬಯಸ್ತೀವಿ, ಆದ್ರೆ ನಮ್ ಸಮಯ ಎಲ್ಲಿ ಹೋಗ್ತಾ ಇದೆ ಈಗ? ನಮ್ಮ ಅಟೆನ್ಷನ್ನಿನ ದೃಷ್ಟಿ ಏನಿದೆ ಅಲ್ವಾ, ಅದು ಬಹಳ ಸೂಕ್ಷ್ಮ. ಬುದ್ಧಿಯ ಗಮನ, ದೃಷ್ಟಿ ಎಲ್ಲೆಲ್ಲೆಲ್ಲಿ ಹೋಗ್ತಾ ಇರುತ್ತೆ. ಬಾಬಾ ಅದನ್ ಮುರಳಿಗಳಲ್ಲಿ ಹೇಳ್ತಾರೆ, ಬುದ್ಧಿ ಅಲಿತಾ ಇರುತ್ತೆ ಅಂದ್ರೆ ನಮ್ಮ ಒಂದು ಅಟೆನ್ಷನ್, ನಮ್ಮ ದೃಷ್ಟಿ ಏನಿದೆ ಸೂಕ್ಷ್ಮ, ಬೇರೆ ಮಾತುಗಳಲ್ಲಿದ್ದಾಗ ನಾವು ಬಾಬಾ ಅವ್ರನ್ನ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಆಗ ನಾವು ಬಾಬಾ ಅವ್ರ ದೃಷ್ಟಿಯಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಬಾಬಾ ಹೇಳ್ತಾರಲ್ಲ, ನೆನಪಿಂದ ನೆನಪು ತಲುಪುತ್ತೆ ಅಂತ, ಪ್ರೀತಿಯಿಂದ ಪ್ರೀತಿ ಸಿಗತ್ತೆ ಅಂತ. ಹೃದಯದಿಂದ ಹೃದಯ ಮೀಟ್ ಆಗತ್ತೆ, ಟಚಿಂಗ್ ಸಿಗತ್ತೆ ಅಂತ. ಹೃದಯದಲ್ಲಿ ದಿಲಾರಾಮ್, ನನ್ನ ಹೃದಯದಲ್ಲಿ ದಿಲಾರಾಮ್ ತಂದೆ ಇದ್ರೆ ಬಾಬಾ ಅವರ ಹೃದಯದಲ್ಲಿ ನಾನು ಇರ್ತೀನಿ. ಇದು ಒನ್ ವೇ ಟ್ರಾಫಿಕ್ ಅಲ್ಲ, ಇದು ಟೂ ವೇ ಟ್ರಾಫಿಕ್. ಈ ರಾಯಲ್ ಈಶ್ವರೀಯ ರೂಪದ ಮಾಯೆ ಫೈನಲ್ ಲಾಸ್ಟ್ ಅಲ್ಲಿ ಸೇವೆ. ಎಲ್ಲ ಬ್ರಾಹ್ಮಣರು ಬಾಬಾ ಅವ್ರ ಮಕ್ಕಳಾದ್ಮೇಲೆ ಒಂದು ಮಾತನ್ನ ಹಿಡ್ಕೊಂಡ್ಬಿಡ್ತಾರೆ, ಲಾಸ್ಟ್ ಸಬ್ಜೆಕ್ಟ್ ಸೇವೆ. ಸೇವೆ ಸೇವೆ ಹಿಂದೆ ಫಸ್ಟ್ 3 ಸಬ್ಜೆಕ್ಟ್ ಸೇವೆ ಅಂತ ಅರ್ಥ ಮಾಡ್ಕೊಳಲ್ಲ ಮೆಜಾರಿಟಿ ಮಕ್ಕಳು. ಮತ್ತು ಸೇವೆಗೋಸ್ಕರ ಬಾಬಾ ಅವರ ಡೈರೆಕ್ಷನ್ ಏನಿದೆ, ನೆನಪಿಂದ ಸೇವೆ. ಸೇವೆಯಲ್ಲಿ ಟೈಮ್ ಸಿಕ್ಕಿದ್ರೆ ನೆನಪು ಮಾಡ್ತೀವಿ ಅಲ್ಲ, ಬಾಬಂದೇ ಇದು ಸೇವೆ ಅಂತ ಅಲ್ಲ, ಅದ್ರಲ್ಲಿ ಬಾಬಾನೇ ಇದಾರೆ ಅಲ್ಲ. ಬಾಬಾ ಹೇಳ್ತಾರೆ ಫಸ್ಟ್ ನೆನಪು, ಆಮೇಲೆ ಸೇವೆ, ಹಾಗೆ ಹೀಗೆ ಇಲ್ಲ. ಈ ಮಾತು ಬಹಳ ಆಳವಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ದಾದಿಯವರು ಏನ್ ಹೇಳ್ತಿದ್ರು, ಬಾಬಾ ಎಲ್ಲ ಮಾಡ್ತಿದ್ದಾರೆ, ಮಾಡಿಸ್ತಿದ್ದಾರೆ, ನಡೆಸ್ತಾ ಇದ್ದಾರೆ, ಎಲ್ಲ ಅವರೇ ಮಾಡ್ತಿದ್ದಾರೆ ಅಂತ.
ನಮ್ದೇನು ಇಲ್ಲ ಅಂತ, ನಾವು ಕೇವಲ ನೆನಪಲ್ಲಿ ಇರ್ಬೇಕು ಅಂತ ಹೇಳ್ತಿದ್ರು. ಎಷ್ಟು ಸೇವೆಯನ್ನ ಮಾಡ್ತಾ ಸದೈವ ಸೇವೆಯಲ್ಲಿ ನಿಂದು ನಂದು ಇರ್ಲಿಲ್ಲ, ಅದ್ ಬಂದೇ ಇಲ್ಲ. ಸದೈವ್ ಬೇಹದ್ದಿನ ಭಾವನೆಗಳಲ್ಲಿದ್ರು. ಎಲ್ಲ ಬಾಬಾ ಮಾಡ್ತಿದ್ದಾರೆ, ಎಲ್ಲ ಬಾಬಂದೇ ಸೇವಾ. ನಂದು ಅನ್ನೋ ಲಿಮಿಟ್ಸ್, ನಂದು ಅನ್ನೋ ಹದ್ದುಗಳಲ್ಲಿ ಬರ್ಲಿಲ್ಲ ಅವ್ರು. ಬಹಳ ಹತ್ತಿರದಿಂದ ದಾದಿಗಳನ್ನ ನೋಡ್ದೆ, ಅವರಲ್ಲಿ ನಂದು ಅನ್ನೋದಿರ್ಲಿಲ್ಲ. ಮಾಯೆ ಯಾವುದೇ ಪ್ರಕಾರದ ಪ್ರಯತ್ನ ಈಶ್ವರೀಯ ಸೂಕ್ಷ್ಮ ರೂಪದಲ್ಲಿ ಅದು ಏನ್ ಟ್ರೈ ಮಾಡುತ್ತೆ, ಅದ್ರಲ್ಲಿ ದಾದಿಯರ್ ಬರಲೇ ಇಲ್ಲ. ಈಗ ನಾವು ಈ ಮಾಯೆಯ ದೃಷ್ಟಿಯಿಂದ ನಾವು ಬಚಾವಾಗಿರ್ಬೇಕು ಅಂದ್ರೆ ಈ ಎಲ್ಲಾ ಮಾತುಗಳನ್ನ ಒಂದು ಸರ್ವ ಸಂಬಂಧ ಬಾಬೋರ್ ಜೊತೆ ಅಂತ ಹೇಳ್ತಾರೆ. ಮಾಯೆದೂನು ಸಾವಿರಾರು ರೂಪದಲ್ಲಿ ನಮ್ಮ ಮೇಲೆ ದೃಷ್ಟಿ ಹಾಕತ್ತೆ. ಆ ಕಾರಣದಿಂದ ಫೇಲ್ ಆಗ್ತೀವಿ. ಒಂದ್ ರೂಪದಲ್ಲಿ ಬರೋ ತರ ಇನ್ನೊಂದ್ಸತಿ ಬರಲ್ಲ ಅದು, ಅದಕ್ಕೆ ಮೋಸ ಆಗ್ಬಿಡ್ತೀವಿ. ಮೋಸ ಅಂದ್ರೇನೆ ದುಃಖ, ಮೋಸ ಅಂದ್ರೇನೆ ಅಲ್ಲಿ ಬೇಜಾರು, ಬೇಸತ್ ಹೋಗಿರ್ತೀವಿ. ಆಗ ಯೋಗ ಹತ್ತಲ್ಲ, ವ್ಯರ್ಥ ಸಂಕಲ್ಪ ನಡೆಯುತ್ತೆ, ಯೋಗದಲ್ಲಿ ಅನುಭೂತಿಗಳಾಗಲ್ಲ, ಯೋಗ ಶಕ್ತಿಶಾಲಿ ಆಗಲ್ಲ. ಇದ್ರಿಂದಾನು ಬೇಸತ್ತಿದ್ದಾರಲ್ಲ ಬ್ರಾಹ್ಮಣ ಮಕ್ಕಳು, ಏನ್ ಅನ್ಕೋತಾರೆ ಅದಾಗಲ್ಲ. ಜ್ವಾಲಾಮುಖಿ ಯೋಗ ಮಾಡ್ಬೇಕ್ ಅನ್ಕೋತಾರ, ಆಗಲ್ಲ. ಸೊ ಬೇಜಾರಾಗಿರ್ತಾರಲ್ವಾ. ಈ ಕಾರಣಗಳನ್ನ ಚೆನ್ನಾಗ್ ಚೆಕ್ ಮಾಡ್ಕೋಬೇಕು. ನನ್ ಮೇಲೆ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದ ಹೆಜ್ಜೆಯಲ್ಲಿ ಮಾಯೆ ಪ್ರಭಾವದ ಹೆಜ್ಜೆ ಇಲ್ಲ ತಾನೆ. ಯಾವುದೇ ವಿಕಾರ ಏನೆಲ್ಲ ಬರ್ಬೇಕು ಅದೆಲ್ಲ ವಿಚಾರಗಳಲ್ಲಿ, ದೃಷ್ಟಿಯಲ್ಲಿ ಬರುತ್ತೆ. ಫಸ್ಟ್ ಬರುತ್ತೆ ಅಂದ್ರೆ ಒಂದು ವಿಕಾರ ಬರೋದಿಲ್ಲ. ಮಾಯೆ ದೃಷ್ಟಿಯಲ್ಲಿ ಒಂದ್ರ ಹಿಂದೆ ಒಂದು 5 ದೊಡ್ಡ ವಿಕಾರ ಅಂದ್ರೆ ಅದ್ರ ಹಿಂದೆ ಸಾವಿರಾರು ಸಣ್ಣ ವಿಕಾರಗಳಿರುತ್ತೆ. ಸೊ ಅಷ್ಟು ಆಳವಾಗಿ ತನ್ನ ಪ್ರಭಾವವನ್ನ ಬೀರುತ್ತೆ. ಗೊತ್ತಾಗೋದು ಇಲ್ಲ, ಇದು ಅಭಿಮಾನ ಅಂತ ಅರ್ಥ ಆಗಲ್ಲ, ಇದು ಕಾಮ ವಿಕಾರ ಅಂತ. ಯಾಕೆಂದ್ರೆ ಕಾಮ ವಿಕಾರದ ಎಕ್ಸ್ಟ್ರಾ ಪ್ರಭಾವ ಬೇಜಾರ್, ಎಕ್ಸ್ಟ್ರಾ ಇಚ್ಛೆ, ಸ್ವಾರ್ಥ ಅಂದ್ರೇನೆ ಕಾಮ ವಿಕಾರ. ಅದರ ಡೀಟೇಲ್ಸ್ ನಿಮ್ಗೆ ಗೊತ್ತಿದೆ. ಆದ್ರೆ ಈ ದೃಷ್ಟಿಯಿಂದ ನಾವು ಬಚಾವಾಗಿ ಬಾಬಾ ಅವರ ದೃಷ್ಟಿಯಲ್ಲಿ ಸದೈವ ಬರ್ಬೇಕಂದ್ರೆ ಅವ್ರನ್ನ ದೃಷ್ಟಿಯಲ್ಲಿ ಬರೋದು ಬಹಳ ಸಹಜ. ಬಹಳ ಪರಿಶ್ರಮದ ಮಾತುಗಳಿಲ್ಲ ಬಾಬಾ ಅವ್ರ ದೃಷ್ಟಿಯಲ್ಲಿ ಬರ್ಲಿಕ್ಕೆ. ತಂದೆ ತಾಯಿಯ ದೃಷ್ಟಿಯಲ್ಲಿ ಯಾರು ಇರ್ತಾರೆ ಮನೆಯಲ್ಲಿ? ಲೌಕಿಕದಲ್ಲೂ ತಂದೆ ತಾಯಿಯ ದೃಷ್ಟಿಯಲ್ಲಿ ಯಾರ್ ಮಕ್ಕಳಿರ್ತಾರೆ ಅಂದ್ರೆ ಯಾರು ಸದೈವ ಅವರ ಆಜ್ಞಾಕಾರಿಯಾಗಿರ್ತಾರೆ, ಯಾರು ಸತ್ಯವಂತರಾಗಿರ್ತಾರೆ, ಹೃದಯದಿಂದ ಸ್ವಚ್ಛ ಹಾನೆಸ್ಟ್ ಆಗಿರ್ತಾರೆ, ಒಬಿಡಿಯಂಟ್ ಆಗಿರ್ತಾರೆ. ಮಾತ್ ಪಿತಾ ಹೇಳ್ತಾರೆ, ಮಕ್ಕಳು ಮಾಡ್ತಾರೆ. ಅವರ ಹೃದಯದಲ್ಲಿ ಮತ್ತೆ ಯಾರು ಪ್ರತಿ ಕಾರ್ಯ ಸಫಲ ಆಗಿ ಬರ್ತಾರೆ, ಪ್ರತಿ ಕಾರ್ಯಕ್ಷೇತ್ರದಲ್ಲಿ ಅಸಂಭವನ ಸಂಭವ ಮಾಡ್ತಾರೆ, ಅಂಥ ಮಕ್ಕಳ ಮೇಲೂ ಅವ್ರಿಗೆ ಹೆಮ್ಮೆ ಇರುತ್ತೆ, ಈ ಮಕ್ಕಳು ಎಲ್ಲವನ್ನೂ ಮಾಡ್ಬೋದು ಅಂತ. ಭಗವಂತನ ದೃಷ್ಟಿಯಲ್ಲಿ ಬರ್ಬೇಕು ಅಂದ್ರೆ ಸಿಂಪಲ್ ಮಾತೇನು, ಫಸ್ಟ್ ಮಾತು ಬಾಬಾ ಅವರಿಗೆ ಪ್ರಿಯವಾದಂತ ಮಾತೇನು ಅಂದ್ರೆ ಸತ್ಯತೆ, ಸ್ವಚ್ಛತೆ ಹಾಗೂ ಶುದ್ಧ ಪವಿತ್ರತೆ ಅವರ ಪ್ರಿಯವಾದಂಥದ್ದು. ಬಹಳ ಆಳವಾಗಿ ಮಾತನ್ನ ಅರ್ಥ ಮಾಡ್ಕೋಬೇಕು. ಸತ್ಯ ಹೃದಯದ ಮೇಲೆ ಸಾಹೇಬ್ ರಾಜಿ ಆಗ್ತಾರೆ. ಯಾರು ಸತ್ಯವಾಗಿರ್ತಾರೆ ಅವರ ಪ್ರತಿ
ಸದೈವ ಬಾಬಾ ಅವ್ರ ದೃಷ್ಟಿ ಇರುತ್ತೆ. ನಾನ್ ಹೇಗಿದ್ದೀನೋ, ಯಾವ ಸಂಸ್ಕಾರದವ್ರಾಗಿದ್ದೀನೋ, ಹೆಂಗಿದ್ದೀನೋ ನಾನ್ ಬಾಬಾ ಅವ್ರ ಮುಂದೆ ಸದೈವ ಸ್ಪಷ್ಟವಾಗಿರ್ಬೇಕು. ಮತ್ತೆ ತನ್ನನ್ನ ಯಾವುದೇ ರೀತಿಯಲ್ಲಿ ಬಾಬಾ ಅವರಿಂದ ಮುಚ್ಚಿಡ್ಬಾರ್ದು. ಏಕ್ದಮ್ ಟ್ರೂತ್ಫುಲ್, ಪಾರದರ್ಶಿಯಾಗಿರ್ಬೇಕು. ಸತ್ಯತೆಯಿಂದ, ಹೃದಯದಿಂದ, ಮೇಲ್ಮೇಲಿಂದ ಅಲ್ಲ. ಎಷ್ಟು ಸತ್ಯವಾಗಿರ್ತಾರೆ ಬಾಬಾ ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಅವ್ರು ಸದಾ ಆಜ್ಞಾಕಾರಿಯಾಗಿರ್ತಾರೆ. ಫಸ್ಟ್ ನಾವು ಮಗು ಆಗ್ಬೇಕು. ಬಾಬಾ ಅವರ ದೃಷ್ಟಿಯಲ್ಲಿ, ತಂದೆ ತಾಯಿಯ ದೃಷ್ಟಿಯಲ್ಲಿ ಬರೋದು ಅಂದ್ರೆ ಫಸ್ಟ್ ನಾವು ಮಗು ಆಗ್ಬೇಕು. ಮಗು ಆಗೋದು ಅಂದ್ರೇನೆ ನನ್ನ ಆತ್ಮ ಮಗು ಅಲ್ವಾ. ದೇಹದ ನಾಮರೂಪದಿಂದ ಮಗು ಅಲ್ಲ. ನನ್ನ ಆತ್ಮ ಸದೈವ ಆತ್ಮಾಭಿಮಾನಿ, ಅಶರೀರಿ, ವಿದೇಹಿ ಆಗಿರ್ಬೇಕು. ಮಗು ಆಗೋದು ಅಂದ್ರೇನೆ ಎಲ್ಲಾನು ತಂದೆ ತಾಯಿನೇ ಆಗಿದ್ದಾರೆ, ಅಷ್ಟು ನಿಮಿತ್ತ ನಿರ್ಮಾಣ ಆಗಿರ್ಬೇಕು. ಎಷ್ಟು ಮಗು ದೊಡ್ಡವರಾದ್ರೂ ತಂದೆ ತಾಯಿ ಮುಂದೆ ಅವ್ರು ಚಿಕ್ಕವ್ರೆ. ತನ್ನ ಅಭಿಮಾನವನ್ನ ತೋರ್ಸಿದ್ರೆ ತಂದೆ ತಾಯಿ ಅವ್ರನ್ನ ನೋಡೋದೇ ಇಲ್ಲ. ನಿಮ್ದೇನಿದೆ ನೀನ್ ನೋಡ್ಕೊ ಅಂತ ಹೇಳ್ತಾರೆ. ನಾವು ಚೆಕ್ ಮಾಡ್ಕೋಬೇಕು ಆಳದಲ್ಲಿ, ನಾನು ಆತ್ಮ ಬಾಬಾ ಅವರ ಮಗು, ನಾನು ನಿಮ್ಮವರೇ ಆಗಿದ್ದೀನಿ, ನೀವು ನನ್ನವರಾಗಿದ್ದೀರಾ. ನನ್ನ ತಂದೆ ತಾಯಿ, ಬಂಧು ಸಖ ಎಲ್ಲ ಆಗಿದ್ದೀರಾ. ಆ ಹೃದಯದ ಸಮರ್ಪಣತೆ, ಅಸಮರ್ಪಣತೆಯ ಹಿಂದೆ ತಂದೆ ತಾಯಿ ನನ್ನವರು. ಅದರ ನೆಕ್ಸ್ಟ್ ಸ್ಟೆಪ್ ಆಜ್ಞಾಕಾರಿ. ಬಾಬಾ ಅವರ ದೃಷ್ಟಿಯಲ್ಲಿ ಬರೋದು ಅಂದ್ರೆ ಆಜ್ಞಾಕಾರಿ, ವಫಾದಾರ್, ಇಮಾನ್ದಾರ್, ಪ್ರಾಮಾಣಿಕವಾಗಿರೋದು, ಹಾಗೂ ಸದೈವ ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಡುವಂಥವ್ರು. ಇದು ಸಹಜ ಮಾತಾಗಿದೆ. ಬಾಬಾ ಅವರ ದೃಷ್ಟಿಯಲ್ಲಿ ಬರೋದು, ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು. ಆಜ್ಞಾಕಾರಿ ನಾವೆಲ್ಲ ಹೇಳ್ತೀರ ಆಜ್ಞೆಗಳ ಮೇಲೆನೆ ನಡೀತಿದೀವಿ ಅಂತ. ಆದ್ರೆ ಇಡೀ ದಿನದ ದಿನಚರ್ಯವನ್ನ ನೋಡಿದಾಗ ಅಮೃತ ವೇಳೆಯಿಂದ ರಾತ್ರಿ ಮಲ್ಗೋವರೆಗೂ ಇವತ್ತು ಬಾಬಾ ಅವರು ಅಮೃತ ವೇಳೆಯಿಂದ ಆಜ್ಞಾಕಾರಿ, ಸರ್ವ ಸಂಬಂಧಗಳನ್ನ ನಿಭಾಯಿಸೋದ್ರ ಬಗ್ಗೆ ಹೇಳಿದ್ರು. ಇವತ್ತಿನ ಮುರಳಿನೂ ಬಹಳ ಆಳವಾಗಿತ್ತು. ನೀವೆಲ್ಲ ಕೇಳಿರ್ಬೋದು, ಓದಿರ್ಬೋದು. ಏನು ಸರ್ವ ಸಂಬಂಧಗಳಲ್ಲಿ ಒಬ್ಬ ನನ್ನ ತಂದೆ ಆಗಿದ್ದಾರೆ ಅಂದಾಗ ನನ್ನ ಬುದ್ಧಿ ಇಡೀ ದಿನ ಆ ಸಂಬಂಧಗಳಲ್ಲಿ ಬ್ಯುಸಿ ಇರುತ್ತೆ. ನನ್ನ ದೃಷ್ಟಿಯಲ್ಲಿ ಆ ಸಂಬಂಧಗಳಿರುತ್ತೆ. ಸಂಬಂಧಗಳಿಂದ ಪ್ರಾಪ್ತಿ ಮತ್ತೆ ಅವರ ಡೈರೆಕ್ಷನ್ಸ್, ಸಂಬಂಧಗಳಲ್ಲಿ ಬರ್ತಾ ಅದನ್ನ ಮಾಡೋದು ಮತ್ತೆ ಅವ್ರಿಗೋಸ್ಕರ ಇರೋದೇ ನಮ್ ಜೀವನ ಆಗುತ್ತೆ. ಈ ರೀತಿ ನಾವು ತಂದೆ ತಾಯಿ ಆಜ್ಞಾಕಾರಿ ಆಗಿದ್ದೀನಿ ಅಂದಾಗ ಆಜ್ಞಾಕಾರಿ ಆಗೋದ್ರಲ್ಲಿ ನಾವು ಇಮಿಡಿಯೇಟ್ ಆಜ್ಞಾಕಾರಿನ ಅಥವಾ ಟೈಮ್ ತಗೊಳ್ತಿದೀವ, ದಿನಗಳು ತಗೊಳ್ತೀವ, ಅಥವಾ ಸಮಯ ಬಂದಾಗ ನೆನಪು ಬರುತ್ತಾ ಬಾಬಾ ಈ ರೀತಿ ಹೇಳಿದ್ರು ಅಂತ. ಆ ರೀತಿ ಇಲ್ಲ ತಾನೆ. ಅದ್ರಲ್ಲೂ ಮಾರ್ಕ್ಸ್ ಚೇಂಜ್ ಆಗತ್ತೆ. ಅವಶ್ಯಕತೆ ಇದ್ದಾಗ ಇಮಿಡಿಯೇಟ್ ಆಗ ಮಗು ಮಾಡ್ಬಿಟ್ರೆ ಆ ತಂದೆ ತಾಯಿಗೆ ಬಹಳ ಅವ್ರ ಪ್ರಿಯರಾಗಿರ್ತಾರೆ. ನಾಳೆ ಮಾಡ್ತೀನಿ ಅಂತ ಹೇಳಿದ್ರೆ ತಂದೆ ತಾಯಿ ಮುಖ ಚಿಕ್ಕದಾಗ್ಬಿಡುತ್ತೆ. ಲೌಕಿಕದಲ್ಲೂ ನೀವು ನೋಡ್ತೀರ. ಬ್ರಹ್ಮ ಬಾಬಾ ಏನಕ್ಕೆ ಮುರಬ್ಬಿ ಬಚ್ಚ ಆದ್ರು, ಮಮ್ಮ ಸೆಕೆಂಡ್ ನಂಬರ್ ಏನಕ್ಕೆ ತಗೊಂಡ್ರು. ಶಿವ್ ಬಾಬಾ ಅವರು ಹೇಳೋದು ಬ್ರಹ್ಮ ಬಾಬಾ ಸಿರ್ಫ್ ಯೋಚನೆ ಮಾಡ್ತಿರ್ಲಿಲ್ಲ, ಬಟ್ ಅವ್ರ ಹೆಜ್ಜೆ, ಕಾರ್ಯದ ಹೆಜ್ಜೆ ಇಡ್ತಿದ್ರು. ಮಮ್ಮ ಎಕ್ಸಾಕ್ಟ್ ಆಗಿ ಫಾಲೋ ಮಾಡಿದ್ರು, ಅದಕ್ಕೆ ಅವ್ರ ನಂಬರ್ ಹತ್ರ ಬಂತು. ಆಜ್ಞಾಕಾರಿ ಅಂದ್ರೆ ಕೆಲವು ಮಾಡೋದು ಕೆಲವು ಬಿಡೋದು ಅಲ್ಲ.
ಸ್ವಲ್ಪ ಮಿಸ್ ಮಾಡೋದು, ಸ್ವಲ್ಪ ಮಾಡೋದಲ್ಲ, ಆಗ ದೃಷ್ಟಿಯಲ್ಲಿ ಇರೋದಿಲ್ಲ. ದೃಷ್ಟಿಯಲ್ಲಿ ಇರೋದು ಅಂದ್ರೇನೆ ಜೀವನದ ಟೋಟಲ್ ಸೃಷ್ಟಿ ಏನಿದೆ ನಮ್ದು, ಅವರ ದೃಷ್ಟಿಯಿಂದ ನನ್ನ ಸೃಷ್ಟಿ ಅಂದಾಗ ನನ್ನ ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮ, ಸೂಕ್ಷ್ಮ ವೃತ್ತಿ, ಚಿತ್ತದವರೆಗೂನು ಎಲ್ಲಾ ನಿರ್ಣಯಗಳು, ಸಂಪರ್ಕ ಸೇವೆಗಳು ಎಲ್ಲ ಬಾಬಾ ಏನ್ ಹೇಗ್ ಬಯಸ್ತಾರೋ ಅವ್ರ ಡೈರೆಕ್ಷನ್ಸ್ ಏನಿದೆಯೋ ಅದರ ಪ್ರಮಾಣ ನಾವು ಮಾಡ್ಬೇಕು. ಅವಾಗ್ಲೇ ನಾವು ನ್ಯಾಚುರಲ್ ಆಗಿ ಆ ಧಾರಣೆಗಳಲ್ಲಿ ಇರ್ತೀವಿ. ಆಗ ನಾವು ಅವ್ರ ದೃಷ್ಟಿಯಲ್ಲಿ ಇದ್ದೇ ಇದ್ದೀವಿ. ಅವರ ದೃಷ್ಟಿಯಲ್ಲಿ ಇದ್ದೀವಿ ಅಂದಾಗ ಮಾಯೆ ಯಾವುದೇ ರಾಯಲ್ ಈಶ್ವರೀಯ ರೂಪದ ಪ್ರಭಾವ ನಮ್ಮ ಮೇಲೆ ಬೀಳಲ್ಲ. ದೇಹಬಾನನೇ ಇಲ್ವಲ್ಲ ಅಲ್ಲಿ ಪ್ರಭಾವದಲ್ಲಿ ಬರಕ್ಕೆ. ದೃಷ್ಟಿಯಲ್ಲಿ ಯಾಕಿದ್ದೀನಿ ಅಂದ್ರೆ ನಾನು ಆತ್ಮ ಸ್ವರೂಪದಲ್ಲಿ ಬಾಬಾ ಅವ್ರನ್ನ ತಿಳ್ಕೊಂಡ್ಮೇಲೆ ನನ್ ದೃಷ್ಟಿ, ನನ್ ವಿಚಾರಗಳು, ಏನೆಲ್ಲ ಮಾತು, ಕರ್ಮದ ಸೃಷ್ಟಿ ತಂದೆಯ ಅನುಸಾರ ಆಗಿದೆ. ಅದೇ ನನ್ ಗುಂಗಲ್ಲಿರುತ್ತೆ. ಬಾಬಾ ಹೇಳೋದನ್ನೇ ಮಾಡ್ಬೇಕು ಅಂತ. ಎಷ್ಟು ಒಬಿಡಿಯಂಟ್. ಟೀಚರ್ಗೂ ಯಾರು ಇಷ್ಟ? ಒಬಿಡಿಯಂಟ್ ಸ್ಟೂಡೆಂಟ್ ಇಷ್ಟ ಅಲ್ವಾ? ಪ್ರತಿ ಸಂಬಂಧದಲ್ಲಿ ಅವ್ರ ದೃಷ್ಟಿಯಲ್ಲಿ ಇರ್ಬೇಕು. ತಂದೆ ತಾಯಿ, ಶಿಕ್ಷಕ, ಸದ್ಗುರು. ಮೂರ್ ಸಂಬಂಧದಲ್ಲಿ ಇದ್ರೂನು ನಾವ್ ಎಲ್ಲಾ ಸಂಬಂಧಗಳಲ್ಲಿ ಬರ್ತೀವಿ. ಟೀಚರಿನ ದೃಷ್ಟಿಯಲ್ಲಿ ಇರೋದು ಅಂದ್ರೆ ಒಬಿಡಿಯಂಟ್ ಕಾರಣ ಅವ್ರ ದೃಷ್ಟಿಯಲ್ಲಿ ಇರ್ತೀವಿ. ಏನ್ ಟೀಚರ್ ಹೇಳ್ತಾರೆ ಅದ್ ಇಮಿಡಿಯೇಟ್ ಮಾಡಿದ್ರೆ ಅವ್ರ ದೃಷ್ಟಿಯಲ್ಲಿ ಇರ್ತಾರೆ. ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಸ್ಟೂಡೆಂಟ್, ಆಗ ಟೀಚರ್ ಹೇಳ್ತಾರೆ ಯೂಸ್ಲೆಸ್. ಆದ್ರೆ ಬಾಬಾ ಇಲ್ಲಿ ಹೇಳಲ್ಲ. ಆದ್ರೆ ನಾವು ದೃಷ್ಟಿಯಿಂದ ದೂರ ಆಗ್ಬಿಡ್ತೀವಿ. ಹೇಳಲ್ಲ ಬಾಯ್ ಬಿಟ್ಟು ಬಾಬಾ. ಆಗ ನಮ್ ಸುರಕ್ಷತೆ ಸಮಾಪ್ತಿ ಆಗುತ್ತೆ. ಸದ್ಗುರುವಿನ ಆಜ್ಞೆ ಅಲ್ಲ, ತಂದೆ ತಾಯಿಯ ಒಂದು ರಿಕ್ವೆಸ್ಟ್ ಇರುತ್ತೆ. ಅದ್ರಲ್ಲಿ ಕನ್ಸೆಷನ್ ಇರಲ್ಲ. ಆಜ್ಞೆ ಅಂದ್ರೆ ಆಜ್ಞೆ. ದೇಹ ಎಲ್ಲಾ ಸಂಬಂಧಗಳನ್ನ ಮರೆತು ನನ್ನನ್ನು ನೆನ್ಪು ಮಾಡು ಅನ್ನೋದು ಪವಿತ್ರತೆಯ ಆಜ್ಞೆ ಆಗಿದೆ. ಸಂಪೂರ್ಣ ನಿರ್ವಿಕಾರಿ ಆಗೋದು, ಆಗಿ ಅಂತ ಹೇಳೋದು ಆಜ್ಞೆ ಆಗಿದೆ. ಆದ್ರೆ ಈ ಆಜ್ಞೆಗಳನ್ನ ನಾವು ಎಷ್ಟು ಒಪ್ಕೊಂಡ್ ನಡಿತೀವಿ. ಇದ್ರಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು, ಸಡಿಲ ಬಿಡಬಾರ್ದು. ಇದ್ರಂತೆ ನಡೆಯೋದ್ರಲ್ಲಿ ಸಹಜವಾಗಿ ತಗೋಬಾರ್ದು. ಆಗ್ಲೇ ಸದ್ಗುರುನ ದೃಷ್ಟಿಯಲ್ಲಿ ಇರ್ತೀವಿ. ಸದ್ಗುರುವಿನ ದೃಷ್ಟಿಯಲ್ಲಿ ಇರೋದು ಅಂದ್ರೆ ಬಿಲ್ಕುಲ್ ಪರಿವರ್ತನೆ ಆಗ್ಬಿಡ್ತೀವಿ. ಗಾಂಧಾರಿಯ ದೃಷ್ಟಿಯಿಂದ ಇಷ್ಟು ತುಂಬಿತ್ತು, ಇಡೀ ದುರ್ಯೋಧನನ ಶರೀರ ಕಂಚನ ಆಗ್ಬಿಡ್ತು. ಆ ರೀತಿ ಮಾಯೆಯ ಪ್ರಭಾವದಿಂದ ದೂರ ಅಮರ ಭಾವದ ವರ್ಧಾನಿ ಆಗ್ಬಿಡ್ತೀವಿ ನಾವು ಬಾಬಾ ಅವರ ದೃಷ್ಟಿಯಲ್ಲಿ ಇರೋದಂತೆ. ಜೀವನ್ ಮುಕ್ತ ಫೈನಲ್ ವರ್ಡ್ ಅಂತ ಹೇಳಿ, ದೇಹ ಹಾಗೂ ದೇಹದ ಪ್ರಪಂಚದ ಬಂಧನಗಳಿಂದ ಮುಕ್ತ, ಅದರ ಪ್ರಭಾವದಿಂದ ಮುಕ್ತ. ಸೇವ ನಂದಲ್ಲ, ಸ್ವಮಾನದಲ್ಲಿರ್ಬೇಕು. ನೆನಪು ಮತ್ತೆ ಸೇವೆಯ ಬ್ಯಾಲೆನ್ಸ್, ನಿಮಿತ್ತ ನಿರ್ಮಾಣದ ಬ್ಯಾಲೆನ್ಸ್ ಬಾಬಾ ಮಾಡಿಸ್ತಿದ್ದಾರೆ, ನಂದೇನಿಲ್ಲ. ಇದು ಅವ್ರ ದೃಷ್ಟಿಯಲ್ಲಿರೋದು. ಟೀಚರು ತಂದೆ ತಾಯಿಯ ದೃಷ್ಟಿಯಲ್ಲಿ, ಸದ್ಗುರುವಿನ ದೃಷ್ಟಿಯಲ್ಲಿ ಸಂಕಲ್ಪ ಸಮಯ ಏನ್ ಸಂಗಮ ಯುಗದಲ್ಲಿ ಕೊಟ್ಟಿದ್ದಾರೆ ಬಾಬಾ, ಈ ಸಮಯ ವ್ಯಾಲ್ಯೂಬಲ್ ಆಗಿದೆ.
ಈ ಸಮಯದ ಖಜಾನೆ ಏನ್ ಕೊಟ್ಟಿದ್ದಾರೆ, ಜ್ಞಾನ, ಗುಣ, ಶಕ್ತಿ, ಸಿದ್ಧಿಗಳು, ಇದೆಲ್ಲಾ ಖಜಾನೆ ಎರಡೇ ಅರ್ಥದಿಂದ ಕೊಟ್ಟಿದ್ದಾರೆ. ಬೇರೆಯವರ ಕಲ್ಯಾಣ ಅರ್ಥಕ್ಕೆ ಯೂಸ್ ಮಾಡಿ ಅಂತ. ಇದನ್ನ ಯೂಸ್ ಮಾಡ್ಬೇಕು. ಇದನ್ನ ಯೂಸ್ ಮಾಡದೆ ಸ್ವಯಂ ಕಲ್ಯಾಣದ್ದು ಬೇರೆಯವರ ಕಲ್ಯಾಣ ಮಾಡಿದ್ವಿ ಅಂದ್ರೆ ವ್ಯರ್ಥ ಮಾಡಿದ್ವಿ. ಭಗವಂತನ ಖಜಾನೆಗಳನ್ನ ವ್ಯರ್ಥ ಮಾಡೋಕೆ ಅಧಿಕಾರ ಇಲ್ಲ. ಸಮಯ ಸಂಕಲ್ಪವನ್ನ ವೇಸ್ಟ್ ಮಾಡೋಕೆ ಪರ್ಮಿಷನ್ ಇಲ್ಲ. ಇದಕ್ಕೆ ನಾವು ವಫಾದಾರ್ ಅಂತ ಹೇಳಲ್ಲ. ಅಲ್ಲಿ ಪ್ರಾಮಾಣಿಕವಾಗಿಲ್ಲ, ಫೇತ್ಫುಲ್ ಇಲ್ಲ ಅಂದ್ರೆ ಸಾಧಾರಣ ಮನುಷ್ಯನ ದೃಷ್ಟಿಯಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಹಣ ಕೊಟ್ಟು ನಮ್ಗೆ ಈಗ ಯೂಸ್ ಮಾಡಿ ಆಮೇಲೆ ನಂಗೆ ಕೊಡಿ ಅಂದ್ರೆ ಆಗ ಅವ್ರ ವಿಶ್ವಾಸ, ಅವ್ರು ಮಾಡ್ಲಿಲ್ಲ ನೆಪ ಹೇಳಿದ್ರೆ ವಿಶ್ವಾಸ ಮುರಿದೋಗುತ್ತೆ, ಫೇತ್ಫುಲ್ ಆಗಲ್ಲ. ಹಾನೆಸ್ಟಿ ಇಲ್ಲ ಅಂದ್ರೆ, ಸತ್ಯವಾಗಿಲ್ಲ ಅಂದ್ರೆ ವಿಶ್ವಾಸ ಪಾತ್ರ ಆಗಲ್ಲ, ಅವ್ರ ದೃಷ್ಟಿಯಲ್ಲಿ ಇರ್ಲಿಕ್ಕಾಗಲ್ಲ. ಯಾರೇ ವಿಶ್ವಾಸ ಪಾತ್ರ ಇರ್ತಾರೆ ಅಂದ್ರೆ ತಂದೆ ತಾಯಿಯ ದೃಷ್ಟಿಯಲ್ಲಿ, ಟೀಚರ್ ಸದ್ಗುರುವಿನ ದೃಷ್ಟಿಯಲ್ಲಿ ಇರ್ತಾರೆ. ಸದಾ ಸ್ವ ಉನ್ನತಿ, ಸ್ವ ಪರಿವರ್ತನ, ಸ್ವ ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣ. ಎಲ್ಲಾ ಖಜಾನೆಗಳು ಸಮಯ ಶ್ವಾಸ ಸಂಕಲ್ಪದಿಂದ ತಗೊಂಡು ಎಲ್ಲಾ ಖಜಾನೆಗಳು ನಾನು ಸ್ವಯಂ ಅನುಭವ ಮಾಡ್ತಾ ಬೇರೆಯವ್ರಿಗೆ ನಾನು ಕೊಡ್ತಾ ಹೋಗ್ದಾಗ ಒಂದ್ ಸೆಕೆಂಡು ಒಂದ್ ಸಂಕಲ್ಪನೂ ಸಾಧಾರಣ ಹೋಗ್ಬಾರ್ದು. ಸೆವೆಂತ್ ಜಾನ್ವರಿ ಸಂದೇಶನದಲ್ಲಿ ಬಾಬು ಅವರು ಚೇತಾವನಿ ಶಬ್ದ ಯೂಸ್ ಮಾಡಿದ್ರು. ಚೇತಾವನಿಯ ಜೊತೆ ಇಶಾರ ಮಾಡಿದ್ರು. ಒಂದು ಸಂಕಲ್ಪ ಸೆಕೆಂಡು ಸಾಧಾರಣ ವ್ಯರ್ಥದಲ್ಲಿ ಹೋಗ್ಬಾರ್ದು. ವಿಶ್ವಕ್ ಕೊಡಕ್ಕೋಸ್ಕರ ಏನೆಲ್ಲಾ ಖಜಾನೆಗಳು ಬಾಬಾ ಕೊಟ್ಟಿದ್ದಾರೆ ಅದನ್ನ ನಾವು ಕೊಡ್ತಿದೀವ. ಬಾಬಾ ಅವ್ರ ಡೈರೆಕ್ಷನ್ ಇದೇ ಆಗಿದೆ, ಎಲ್ಲರಿಗೂ ಕೊಡಿ, ವಿಶ್ವವನ್ನ ಸಂಪನ್ನ ಸಂಪೂರ್ಣ ಮಾಡ್ಬೇಕು, ಕೊಡ್ಬೇಕು. ಯಾಕಂದ್ರೆ ದಾತ ವರದಾತ ನಮಗು ಅಲ್ವಾ. ಮಾಯೆಯ ದೃಷ್ಟಿಯಿಂದ ಬಚಾವಾಗ್ಲಿಕ್ಕೆ, ಮಾಯ ದೃಷ್ಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಆಳದಲ್ಲಿ ಬಿಲ್ಕುಲ್ ಸ್ಪಷ್ಟ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು. ತಂದೆಯ ದೃಷ್ಟಿಯಲ್ಲಿ ಇಷ್ಟು ಆಳದಲ್ಲಿ ನಾವು ಸದೃಢವಾಗಿದ್ರೆ, ನಿರಂತರವಾಗಿದ್ರೆ ಮಾಯೆಯ ದೃಷ್ಟಿ ನಮ್ಮ ಮೇಲೆ ಬೀಳಲ್ಲ. ಮಾಯೆ ನಮ್ಗೆ ಸಲಾಂ ಹೊಡೆದು ಹೋಗುತ್ತೆ. ಮಾಯೆ ದೃಷ್ಟಿ ಬಗ್ಗೆ ಮೆಜಾರಿಟಿ ಅರ್ಥ ಮಾಡ್ಕೊಂಡಿಲ್ಲ. ಅವಶ್ಯಕತೆ ಇಲ್ದೇ ಇರೋದನ್ನು ಅವಶ್ಯಕತೆ ಅಂತ ತಿಳ್ಕೊಳ್ತಾರೆ. ಅಭಿಮಾನ ಇದ್ರೂನು ಅಭಿಮಾನ ಅಂತ ಅರ್ಥ ಆಗಲ್ಲ. ಆದ್ರಿಂದ ಕಂಪ್ಲೀಟ್ ಬಾಬಾ ಅವರ ಶ್ರೀಮತವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕ. ಬಾಬಾ ಅವರ ಪ್ರತಿಯೊಂದು ಭಾವನ ಡೈರೆಕ್ಷನ್ ಅನ್ನ ಸಾವಧಾನಿಯಿಂದ ಶ್ರೀಮತದ ಅನುಸಾರ ಅರ್ಥ ಮಾಡ್ಕೋಬೇಕು.
ಅವಶ್ಯಕತೆಯ ರೂಪದಲ್ಲಿ ರಾಯಲ್ ರೂಪದಲ್ಲಿ ತಗೊಂಡ್ ಹೋಗ್ಬಿಡುತ್ತೆ, ಮಾಯೆ ಗೊತ್ತಾಗಲ್ಲ. ಶರೀರದ ಕಂಫರ್ಟ್ ಏನು ಯೋಚನೆ ಮಾಡಿಲ್ಲ ಅವರು. ಸೇವೆಗಳನ್ನ ಮಾಡಿದ್ರು, ವಿಶಾಲ ಸೇವೆಗಳನ್ನ ಮಾಡಿದ್ರು. ಸೇವೆಯಲ್ಲಿ ತನ್ನನ್ ತಾನ್ ಮರ್ತೋಗ್ಬಿಟ್ರು. ಬಾಡಿ ಕಾನ್ಶಿಯಸ್ ಮರ್ತೋದ್ರು. ದೇಹ ಬಾನದ ಟ್ರೇಸ್ ಸಮಾಪ್ತಿ ಆಗಿತ್ತು. ಮಾಯೆಗೆ ಚಾನ್ಸೇ ಇರ್ಲಿಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ. ಈಸಿಯೆಸ್ಟ್ ವೇ ಬಾಬಾ ಅವರ ದೃಷ್ಟಿಯಲ್ಲಿ ಬರೋದಕ್ಕೆ ಇದು ಸಹಜವಾದ ಟೆಕ್ನಿಕ್. ಏನು, ನಾನ್ ನಿಮ್ಮವರಾಗಿದ್ದೀನಿ ಅಂದಾಗ ದೇಹ ಬಾನದಿಂದ ಸತ್ತೋಗಿದ್ದೀವಿ. ಈ ಲೋನ್ ಶರೀರದಲ್ಲಿ ಬಾಬಾ ಕೂರ್ಸಿದ್ದಾರೆ. ಅವತರಿತ ಆತ್ಮ ಬಂದಿದ್ದೀನಿ, ಶ್ರೇಷ್ಠ ಕರ್ಮ ಮಾಡದೆ ಹೋಗ್ಬೇಕು. ಯಾರೇನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು ಹೇಳಿದ್ರು, ನಾವ್ ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ದಾದಿ ಯಾವಾಗ್ಲೂ ಹೇಳ್ತಾರೆ. ಅವ್ರ ಪ್ರತಿ ಶುಭ ಭಾವನೆಗಳನ್ನ ಇಟ್ಕೋಬೇಕು, ಪ್ರೀತಿಯಿಂದ ಹೇಳ್ಬೇಕು. ಮಾಡದೇ ಇರೋದು ಮಾಡೋದು ಅವ್ರ ಅರ್ಜಿ. ನಾವ್ ಯಾಕೆ ನಮ್ ಸ್ಥಿತಿಯನ್ನ ಚೇಂಜ್ ಮಾಡ್ಕೋಬೇಕು. ಕೇವಲ ಬಾಬಾ ಅವ್ರ ದೃಷ್ಟಿಯಲ್ಲಿದ್ರೆ ಸಾಕು. ಮಾಯಾಜೀತ್, ಪ್ರಕೃತಿ ಜೀತ್, ವಿಕರ್ಮ ಜೀತ್, ಸದೈವ ಸರ್ವ ಪ್ರಕಾರದ ಜೀತ್ ಅಂತ ಹೇಳ್ತೀವಿ. ಮನ್ ಜೀತ್, ಜಗತ್ ಜೀತ್ ಅಂತ ಆ ರೀತಿ ಇರ್ತೀವಿ. ಸೊ ಸರ್ವ ಮಾತುಗಳು ಆಗ ನ್ಯಾಚುರಲ್ ಆಗ್ಬಿಡುತ್ತೆ, ಸಹಜ ಆಗ್ಬಿಡುತ್ತೆ. ಸಹಜವಾಗಿ ಆ ಧಾರಣೆಗಳಲ್ಲಿ ನ್ಯಾಚುರಲ್ ಆಗಿರ್ತೀವಿ. ಇದು ಅವರ ದೃಷ್ಟಿಯಲ್ಲಿರೋದು. ಆ ದೃಷ್ಟಿಯಿಂದ ಪರಿವರ್ತನೆ ಆಗ್ತಾ, ಸುಖ ತಾಕತ್ತು ಆಗ್ತಾ, ಸ್ಥಿತಿ ಕಂಚನ ವಜ್ರ ಸಮಾನ ಆಗಿರೋದು. ನಮ್ ಸ್ಥಿತಿ ಡೈಮಂಡ್ ಸಮಾನ ಆಗಿರೋದೇ ಬಾಬಾ ಅವ್ರ ದೃಷ್ಟಿಯಲ್ಲಿರೋದು.
मैं आत्मा अति सूक्ष्म बिंदु मास्टर सर्वशक्तिवान बिंदु सत्य चित्तानंद स्वरूप बिंदु मेरी बुद्धि की नजर अपने निजी स्वरूप को सत्य स्वरूप अपने आनंद स्वरूप को देख आनंदित हो रही हूँ। अंदर से मैं अपने स्वरूप को एकाग्रचित होते देखते हुए अपने निजी अनादि स्वरूप इस वस्त्र से न्यारी में अवतरित आत्मा इस वस्त्र से अलग ज्योतिर्बिंदु प्रकाशमय बिंदु प्रकाश के कारक में है। अपने निजी स्वरूप की ओर मेरी नजर है। अपनी संपूर्णता की आंख खोलते हुए अपने निजी स्वरूप में अशरीरी बिंदु संपूर्ण मुक्त बिंदु आकारी स्वरूप में प्रकाशमय बिंदु प्रकाश की आकार में अपन को देख रहे हैं। धीरे धीरे अपने सूक्ष्म वतन प्यारा वतन की ओर उड़ती जा रही। कोटि चंद्रमा की शीतल प्रकाशमय ये सूक्ष्म वतन में
मेरे प्राण प्यारे बाप दादा, मेरे नजरों में प्यारे बाप दादा की संपूर्ण छवि सुंदर प्रकाशमय संपूर्ण फरिश्ता बाबा की प्यार भरा नजर दृष्टि, वरदान भरा, शक्तियों भरा बाबा के नजरों में मेरी नजरों में बाबा आपका ये संपूर्ण स्वरूप बाबा आपको देखते देखते अपनी नजरों में आपको समा रही हूँ। आपका ये दिव्य संपूर्ण स्वरूप आपका सारा संबंधों का प्यार सर्व संबंधों की पालना और प्राप्ति उनसे मैं बढ़ते ही जा रही हूँ। आपकी दृष्टि से तेजोमय प्रकाश की किरण आपका वरदानी हस्त मेरे सिर पर आपके ये शीतल प्रकाश की प्यार की दृष्टि में मैं समा गई हूँ। शीतल प्यार भरा लाइट ही लाइट बाबा आप मुझे निराकारी भव निर्विकारी निरहंकारी भव का वरदान से भरपूर करते हुए वो सारा ताकतें भर रहे हो। मैं आपका ये संपूर्ण दिव्य स्वरूप देखते देखते मेरी नजरों में आपका ये सुंदर स्वरूप को समाते समाते आपके बाहों में समा गई हूँ। प्रकाश ही प्रकाश
बाबा 1 सेकंड के लिए भी मेरी दृष्टि आपसे हटे हुए नहीं। आपके नजरों में मैं समा गई। प्रकाश ही प्रकाश। मैं लाइट हाउस शीतल प्रकाश में खो गई। बाबा मैं कितना भाग्यशाली हूँ। आप माता पिता की नजरों में ऐसा मैं आपके गोद में छिप गई हूँ। आपकी नजर है मेरी छत्र छाया है। जिन नजरों में कोई और नजर नहीं पड़ सकता। बाबा मैं इतना सुरक्षित सुकून निसंकल्प निश्चिंत का अनुभव कर रही हूँ। मैं छोटा बच्चा समा गई हूँ नजरों में। बाबा मैं देख आपका दिव्य निराकारी स्वरूप। क्या आप दोनों को आकारी स्वरूप में अपनी नजरों में ये छवि अविनाशी रूप में भर दिया है। मैं आपको देख रही हूँ, आप मुझे देख रहे हो। मैं बिंदु
इंदु रूप बाबा के साथ परम धाम में बाबा आपका दिव्य स्वरूप देख देख आपका तेजोमय सुंदर स्वरूप सत्य चिदानंद सागर स्वरूप सर्व संबंधों का आपका दिव्य स्वरूप मेरी नजरों में भर रही हूँ, भर रही हूँ। बाबा मेरे नजरों में आपके सिवाय ये दिव्य पवित्र स्वरूप के सिवाय और कुछ भी नहीं, कोई नहीं। जन्मांतर के लिए ये दिव्य स्वरूप समा रही हूँ। मैं कितना भाग्यशाली, बाबा आपने मुझे अपनी नजरों में रख निहाल कर दिया। निहाल करके मुझे वज्र समान, हीरे समान मजबूत मास्टर सर्वशक्तिवान सदा समर्थ विजयी बना दिया। अमर लोगों की वरदानी बना दिया। मैं बिंदु बाबा आपके प्रकाश सागर की छत्र छाया के अंदर आपके दिव्य नजर के छत्र छाया के अंदर लाइट हाउस माइट हाउस सर्व शक्तियों से सिद्धियों से संपन्न मास्टर ऑलमाइटी अथॉरिटी आप वृक्षपति बीज स्वरूप को देख देख मास्टर बीज स्वरूप ज्वाला स्वरूप का अनुभव कर रहे हैं। मेरी नजरों में आपका बीज रूप ज्ञान सूर्य स्वरूप को समा रहे।
अब सारे विश्व को आपके लाइट माइट लाइट हाउस बन फैला रही